ದೇವರ ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಆಸಕ್ತಿಯಿಂದ ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಸಭೆಗೆ, ದೇವರ ಮಕ್ಕಳಿಗೆ ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸುವಂತನಾಗಿದ್ದೇನೆ. ದೇವರು ನಮ್ಮನ್ನ ಈ ಬೆಳಿಗ್ಗೆ ಆಶೀರ್ವಾದ ಮಾಡಲಿ. ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಕೀರ್ತನೆಗಾರನು ಬರೆದಂತ ಕೀರ್ತನೆ 133ನೇ ಕೀರ್ತನೆ 1-3 ವಚನಗಳು. 133ನೇ ಕೀರ್ತನೆ 1-3 ವಚನಗಳು. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ, ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾ ಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ದೇವರು ಆ ಭಾಗವನ್ನ ಆಶೀರ್ವಾದ ಮಾಡಲಿ. ಹಿರಿಯರಾದಂತ ಇಲ್ಲಿ ನಮ್ಮವರ ಜೊತೆಗೆ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡ್ತೀನಿ. ಕೃಪಾ ಸಂಪೂರ್ಣನು, ದಯಾಮಯನು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭುವೇ, ನಿನಗೆ ಸ್ತೋತ್ರಪ್ಪ. ಜೀವವುಳ್ಳ ದೇವರೇ, ಜೀವನದಿಯೇ, ಜೀವಿಸುವ ದೇವರೇ, ಸರ್ವಶಕ್ತನೇ, ಸರ್ವವ್ಯಾಪಿಯೇ, ಸರ್ವೋತ್ತಮನೇ, ಸರ್ವವನ್ನು ಸೃಷ್ಟಿ ಮಾಡಿ ಪರಿಪಾಲಿಸುತ್ತಾ ಬಂದಿರುವ ಆತನೇ, ಆದಿಯು ಅಂತ್ಯವು ದೇವ್ರಿಗೂ ನಮಗೂ ಮಧ್ಯಸ್ಥನಾಗಿರುವ ಆತನೇ, ನಿನ್ಗೆ ಸ್ತೋತ್ರಪ್ಪ. ನೀನು ಪರಿಶುದ್ಧನು ರಾಜ, ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವ ಆತನು ನೀನು. ಹೌದು ಕರ್ತನೆ, ನಮ್ಮನ್ನು ಕಾಯುವ ಆತನೇ, ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುತ್ತಾ ಬಂದಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸಿ ಆರಾಧಿಸಿ ಘನಪಡಿಸಲು ಈ ಸಮಯವನ್ನು ಕೊಟ್ಟಿದ್ದಿ, ಹೊಸ ದಿನವನ್ನು ಕೊಟ್ಟಿದ್ದಿ, ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ಗೆ ಸ್ತೋತ್ರಪ್ಪ. ಎಷ್ಟೋ ಜನರು ಈ ಸಮಯವನ್ನು ಕಾಣದೆ ಹೋಗಿದ್ದಾಗಿ ನಮ್ಮನ್ನು ಜೀವ ಬಾಧ್ಯರ ಪಟ್ಟಿಯಲ್ಲಿರಿಸಿದೆಯಲ್ಲ ಒಡೆಯ, ನಿನ್ಗೆ ಸ್ತೋತ್ರಪ್ಪ. ಪರಿಶುದ್ಧನೇ ಅಪ್ಪ, ನಿನ್ನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿದ ಆತನು, ನಮಗಾಗಿ ಬಂದ ಆತನು, ನಮಗಾಗಿ ಪ್ರಾಣ ಕೊಟ್ಟ ಆತನು, ನಮಗಾಗಿ ರಕ್ತ ಸುರಿಸಿ ನಿನ್ನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡ ಆತನು, ನಿನಗೆ ಹೌದು ಕರ್ತನೆ. ಮೃತ್ಯುಂಜಯನಾಗಿ ನಮಗಾಗಿ ಎದ್ದು ಶಾಂತಿಯನ್ನು ಈ ಲೋಕದಲ್ಲಿ ಬಿಟ್ಟುಕೊಡೆ. ಪರಿಶುದ್ಧಾತ್ಮನನ್ನು ನಮ್ಮ ಸಹಾಯಕರನ್ನಾಗಿ ಕೊಟ್ಟದ್ದಲ್ಲದೆ ನಾನಿರುವ ಸ್ಥಳದಲ್ಲಿ ನೀವಿರ್ಬೇಕಿತ್ತು ವಾಗ್ದಾನ. ನಮ್ಮ ಜೀವಿತದಲ್ಲಿ ವಾಗ್ದಾನಗಳನ್ನು ಕೊಟ್ಟು ವಾಗ್ದಾನಗಳನ್ನು ನೆರವೇರಿಸುವ ನಂಬಲು ಯೋಗ್ಯನಾಗಿರುವ ಆತನೇ, ನಿನ್ಗೆ ಸ್ತೋತ್ರ ಅಪ್ಪ. ಈ ಸಭೆಯನ್ನು ಆಶೀರ್ವದಿಸು ಕರ್ತನೆ, ಈ ಸಭೆಯನ್ನು ಅಭಿವೃದ್ಧಿಪಡಿಸು ರಾಜ. ದಿನೇ ದಿನೇ ಕರ್ತನೆ ನಿನ್ನನ್ನು ಸ್ತುತಿಸಲು ಸೇರಿ ಬರುವಂತೆ ಕರ್ತನೆ, ಪ್ರತಿಯೊಬ್ಬೊಬ್ಬರನ್ನು ನೀನು ಎಚ್ಚರಿಸು. ಸಭೆಯ ಪಾಲಕರನ್ನು ನೀನು ಆಶೀರ್ವದಿಸು ಸ್ವಾಮಿ. ಅವ್ರ ಕುಟುಂಬ ವರ್ಗದವರನ್ನು, ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ಹೆಸರು ಸಭಿಕರನ್ನು, ಸಭೆಗೆ ಸೇರಿ ಬಂದಿರುವ ಪ್ರತಿ ಒಬ್ಬೊಬ್ಬರನ್ನು, ಬಾರದೇ ಇರುವವರನ್ನು ತಕ್ಕ ಸಮಯಕ್ಕೆ ಬಂದು ನೀನನ್ನು ಸ್ತುತಿಸುವಂತೆ, ನೀನನ್ನು ಘನಪಡಿಸುವಂತೆ ಸಹಾಯ ನೀಡುತ್ತಾನೆ ಅಪ್ಪ. ನೀನೇ ಆದಿಯು ಅಂತೆಯೂ ದೇವ್ರಿಗೂ ನಮಗೂ ಮಧ್ಯಸ್ಥನಾಗಿರುವ ಆತನೇ, ಈ ಸಭೆಯನ್ನು ನಿನ್ನ ಚಿತ್ತದಂತೆ ನಡೆಸಿ ಕಾಯ್ದು ಕಾಪಾಡಬೇಕೆ. ನಮ್ಮ ಒಡೆಯನ್ನು ತಂದೆಯು ರಕ್ಷಕನೂ ಆಗಿ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸಹೋದರಿ ಆನೆಯವರು ನಮಗೊಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂಕಲ್. ನಮಸ್ಕಾರ ಎಲ್ರಿಗೂ.
ಇದು ಒಂದು ತಮಿಳ್ ಹಾಡು. ಈ ಹಾಡಿನ ಅರ್ಥ: ಉಸಿರಲ್ಲಿ ಉಸಿರಾಗಿ ಜೀವ ಕೊಟ್ಟದು ಏಕೋ, ನಿಮ್ಮ ಉಸಿರು ಕೊಟ್ಟು ಪಾಪಿಯಾದ ನನ್ನನ್ನು ರಕ್ಷಿಸಿದಕ್ಕಾಗಿ ಏಕೋ, ನಿಮ್ಮ ಕೈಯಲ್ಲಿ ನನ್ನನ್ನು ಚಿತ್ರಿಸಿ ಅದನ್ನು ಕಾಪಾಡಿದಕ್ಕಾಗಿ ಯಾಕೋ, ನಿಮ್ಮ 2 ಕೈಗಳಲ್ಲಿ ಆಣಿ ಹೊಡೆಯುವಾಗ ಅದನ್ನ ತಡೆದುಕೊಂಡಿದ್ದಕ್ಕೆ ಏಕೋ, ಪಾಪಿಯಾದ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಏಕೆ, ನಿಮ್ಮ ಒಂದು ಈ ಒಂದು ಪಾಪದ ಜೀವನವನ್ನು ನಿಮ್ಮ ಕೈಗೆ ಒಪ್ಪಿಸಿ ನೀವು ನಮಗೆ ಇಷ್ಟೊಂದು ಒಳ್ಳೆ ಇದನ್ನು ಕೊಟ್ಟಿದ್ದೀರಾ ಅಂತ ಇದು ಒಂದು ಅರ್ಥ. ನಂಗೆ ಹಾಡ್ತೀನಿ. அப்பா உங்க மடியிலே நான் தலை சாய்க்கணும், அப்பா உங்க நினைப்பிலே தான் உயிர் வாழ்தினும், அப்பா உங்க மடியிலே நான் தலை சாய்க்கணும், அப்பா உங்க நினைப்பிலே தான் உயிர் வாழ்தினும், என் மனசு புழிஞ்ச தெய்வம் நீங்கப்பா, என் மனசு நிறைஞ்ச செல்வம் ஈசப்பா, என் மனசு புழிஞ்ச தெய்வம் நீங்கப்பா, என் மனசு நிறைஞ்ச செல்வம் ஈசப்பா, அப்பா உங்க மடியிலே நான் தலை சாய்க்கணும், அப்பா உங்க நினைப்பிலே தான் உயிர் வாழ்வினும், என்ன உசிருக்குள்ள கலந்து நீங்க உயிர் வாழ்வதும் ஏனோ, உங்க உசிறு கொடுத்து பாவி எனக்கு உயிர் தந்ததும் ஏனோ, என் உசிருக்குள்ளே கலந்து நீங்க உயிர் வாழ்வதும் ஏனோ, உங்க உசிறு கொடுத்து பாவி எனக்கு உயிர் தந்ததும் ஏதோ, கண்ணுக்குள்ளே புத்தி இருந்தாலும் சுமந்து வச்சது மீதோ, கலங்காலே இருந்தாலும் சுமந்து வச்சது மீதோ, அப்பா உங்க மடியிலே நான் தலை சாய்க்கணும், அப்பா உங்க நினைப்பிலே தான் உயிர் வாழ்வினும், உங்க உயிர் கையாலே என்னை எழிஞ்சி பொறுத்து கிட்டதும் ஏதோ, உங்க கைகளே ராஜம் மானி அடுக்கு பொறுத்து கிட்டதும் ஏனோ, உங்க உயிர் கையாலே என்னை எழிஞ்சி பொறுத்து கிட்டதும் ஏதோ, உங்க கைகளே ராஜம் மானி அடுக்கு பொறுத்து கிட்டதும் ஏனோ, தூங்காத ஒரு வழியில்லாமல் போலே தொடர்ந்து வந்தது மீதோ, வழியில்லாம குரல் வந்து தொடர்ந்து வந்தது மீதோ, அப்பா உங்க மடியிலே நான் தலை சாய்க்கணும், அப்பா உங்க நினைப்பிலே தான் உயிர் வாழ்வினும், பாவியின் மேல் நீங்க வச்சும் பாசம் புரியலே, நேசிருமே நேசிக்க இனித்த பாவிக்க தெரியலே, பாவியின் மேல் நீங்க வச்சும் பாசம் புரியலே, நேசிருமே நேச இனித்த பாவிக்க தெரியலே, தூங்காம ஒடுங்காம காற்று வந்தது மீதோ, அறியில்லாம நுழைஞ்சு வந்து பார்த்துக்கிட்டதும் ஏனோ, அறியில்லாம நுழைஞ்சு முடியும் ஏத்துக்கிட்டதும் ஏதோ, அப்பா உங்க மடியிலே நான் தலை சாய்க்கணும், அப்பா உங்க நினைப்பிலே தான் உயிர் வாழணும், என் மனசு புழிஞ்ச தெய்வம் நீங்கப்பா, என் மனசு நிறைஞ்ச செல்வம் ஏசப்பா, என் மனசு புழிஞ்ச தெய்வம் நீங்கப்பா, என் மனசு நிறைஞ்ச செல்வம் ஏசப்பா, அப்பா உங்க மடியிலே நான் தலை சாய்க்கணும், அப்பா உங்க நினைப்பிலே தான் உயிர் வாழ்வினும். ಥ್ಯಾಂಕ್ ಯು ಅಂಕಲ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ತನ್ನ ಸೇವೆಯಲ್ಲಿ ನಿಮ್ಮನ್ನ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ ಯಾವಾಗಲೂ ಇರುವಂತದ್ದಾಗಿದೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ಮತ್ತೊಮ್ಮೆ ದೇವರ ಸನ್ನಿಧಾನದಲ್ಲಿ ಕೂಡಿ ಬಂದಿರುವಂತಹ ದೇವರ ಮಂದಿಗೆ
ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸುತ್ತಾ ಸ್ವಲ್ಪ ಹೊತ್ತು ದೇವರ ವಾಕ್ಯದ ಬಳಿಗೆ ನಾವು ಹೋಗುವುದಕ್ಕೆ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗೆ ಕರ್ತನ ಆತ್ಮನು ನಮ್ಮನ್ನ ನಡೆಸಲಿ. ಲೂಕನು ಬರೆದಂತ ಸುವಾರ್ತೆ 11ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಬರೆಯುವಂತದ್ದಾಗಿದೆ. ಆತನು ಅವರ ಆಲೋಚನೆಗಳನ್ನು ತಿಳುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ತನ್ನಲ್ಲಿ ಭೇದ ಹುಟ್ಟಿದ ರಾಜ್ಯವು ಹಾಳಾಗುತ್ತದೆ ಮತ್ತು ತನ್ನಲ್ಲಿ ಭೇದ ಹುಟ್ಟಿದ ಮನೆ ಬೀಳುತ್ತದೆ. ದೇವರ ವಾಕ್ಯದ ಪ್ರಕಾರವಾಗಿ ಕರ್ತನು ಈ ಭೂಮಿ ಮೇಲೆ ದೇವರ ರಾಜ್ಯದ ಕುರಿತಾಗಿ ತನ್ನ ಮಕ್ಕಳನ್ನ ಸಿದ್ಧಪಡಿಸುವಾಗ ಆ ರಾಜ್ಯಕ್ಕೆ ಬೇಕಾದಂತ ಎಲ್ಲಾ ಆಶೀರ್ವಾದಗಳನ್ನು ದಯಪಾಲಿಸುತ್ತಾ ತನ್ನ ರಾಜ್ಯವನ್ನು ಕಟ್ಟುವಂತ ನಿಟ್ಟಿನಲ್ಲಿ ಕಾರ್ಯ ಮಾಡುವಾಗ ದೇವರ ಮನೆಯಾದಂತ ಸಭೆಯಲ್ಲಿ ತಂದೆಯಾದ ದೇವರು ತನ್ನ ಮತ್ತು ಮಗನ ಮತ್ತು ಪವಿತ್ರಾತ್ಮನ ನಡುವೆ ಇರುವಂತ ಪರಿಶುದ್ಧವಾದ ಅನೋನ್ನತಿಯನ್ನ ಸಿದ್ಧಿಗೆ ತರುವಂತ ಪ್ರಯತ್ನವನ್ನ ಮಾಡುವಂತವನಾಗಿದ್ದಾನೆ. ಇಲ್ಲಿ ಕ್ರಿಸ್ತನು ತನ್ನ ಶಿಷ್ಯರ ಜೊತೆಯಲ್ಲಿರುವಾಗ ಅನೇಕರು ಬಂದು ಆತನನ್ನ ಪ್ರಶ್ನೆ ಮಾಡುವಾಗ ಆತನು ಈ ಮಾತುಗಳನ್ನ ತಿಳಿಸುವಂತವನಾಗಿದ್ದಾನೆ. ಕ್ರಿಸ್ತನ ಬಗ್ಗೆ ಸಂಶಯ ಪಡುವಾಗ ದೇವರ ವಾಕ್ಯವಂತ ಮುಖಾಂತರವಾಗಿ ಅವರಿಗೆ ಉತ್ತರ ಕೊಡುವಂತವನಾಗಿದ್ದಾನೆ. ಕ್ರಿಸ್ತನನ್ನ ಅಪಾರ್ಥ ಮಾಡಿಕೊಂಡು ಕ್ರಿಸ್ತನ ವಿಷಯವಾಗಿ ಅಪಾರ್ಥವನ್ನು ಸೃಷ್ಟಿ ಮಾಡುವಂತ ಪ್ರಯತ್ನಗಳು ನಡೆಯುವಾಗ ಅವರಿಗೆ ಸತ್ಯವನ್ನ ತಿಳಿಸ್ತಾನೆ. ಒಂದು ಮನೆಯು ತನ್ನಲ್ಲಿ ತಾನು ಭೇದವನ್ನ ಹುಟ್ಟಿಸಿಕೊಂಡರೆ ಆ ಮನೆಯು ನಿಲ್ಲಲಾಗದು. ಒಂದು ರಾಜ್ಯವು ತನ್ನಲ್ಲಿ ತಾನು ಭೇದವನ್ನ ಹುಟ್ಟಿಸಿಕೊಳ್ಳುವುದಾದರೆ ಆ ರಾಜ್ಯವು ಉಳಿಯದು ಎಂಬುದಾಗಿ. ಹೌದು, ಈ ಭೂಮಿ ಮೇಲೆ ನಡೆಯುವಂತ ಅನೇಕ ಕಾರ್ಯಗಳಲ್ಲಿ ಈ ಸತ್ಯವನ್ನ ನಾವು ಅರ್ಥ ಮಾಡಿಕೊಳ್ಳುವಂತರಾಗಿದ್ದೇವೆ. ಸೈತಾನನಿಗೂ ಇದು ಗೊತ್ತು. ಆದುದರಿಂದಲೇ ಸೈತಾನನು ದೇವರ ಸಭೆಯಲ್ಲಿ ನಡೆಯುವಂತ ಕಾರ್ಯಗಳನ್ನ ಬಲಹೀನಗೊಳಿಸಲು, ಸಭೆಯಲ್ಲಿರುವಂತ ಅನ್ಯೋನ್ಯತೆಯನ್ನ ಒಡೆಯುವಂತ ಪ್ರಯತ್ನವನ್ನ ಯಾವಾಗಲೂ ಮಾಡುವಂತವನಾಗಿದ್ದಾನೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಂಶಯ. ಪ್ರತಿಯೊಬ್ಬರಲ್ಲಿ ಈ ಸಂಶಯ ಹುಟ್ಟುವಂತ ಕಾರ್ಯವನ್ನ ಸೈತಾನನು ಮಾಡುವಂತವನಾಗಿದ್ದಾನೆ. ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲದಿರುವುದು, ವಿಶ್ವಾಸವಿಲ್ಲದೆ ಇರುವುದು, ಅಥವಾ ಒಬ್ಬರ ಮೇಲೆ ಒಬ್ಬರು ಕೋಪಿಸಿಕೊಳ್ತಕ್ಕಂಥದ್ದು, ಒಬ್ಬರನ್ನೊಬ್ಬರು ದೂಷಿಸುವಂಥದ್ದು, ಒಬ್ಬರನ್ನೊಬ್ಬರನ್ನ ದ್ವೇಷಿಸುವಂಥದ್ದು, ಇವೆಲ್ಲ ಕಾರಣಗಳು ಸಭೆಯಲ್ಲಿ ದೇವರಿಂದ ಬರುವಂತ ಅನ್ಯೋನ್ಯತೆಯನ್ನ ಒಡೆದು ಹಾಕುವಂತ ಪ್ರಯತ್ನವನ್ನ ಮಾಡುವಂತವುಗಳಾಗಿವೆ. ಹೀಗಾಗಿ ಸೈತಾನನು ದೇವರ ರಾಜ್ಯವು ಈ ಭೂಮಿ ಮೇಲೆ ಸಿದ್ಧಿಗೆ ಬರದ ಹಾಗೆ, ಯೇಸುಕ್ರಿಸ್ತನ 2ನೇ ಬರಣವು ತಡವಾಗುವ ಹಾಗೆ ಆತನು ನಿರಂತರವಾಗಿ ಈ ಕಾರ್ಯವನ್ನ ಮಾಡುತ್ತಾ ಬಂದಿದ್ದಾನೆ. ದೇವರ ರಾಜ್ಯವು ಸಿದ್ಧಿಗೆ ಬರಬೇಕಾದ್ರೆ ದೇವರ ಸಭೆಯು ಅನ್ಯೋನ್ಯತೆಯಿಂದ ಈ ಭೂಮಿ ಮೇಲೆ ದೇವರ ಚಿತ್ತವನ್ನ ನೆರವೇರಿಸಬೇಕಾಗಿದೆ, ದೇವರ ಸೇವೆಯನ್ನ ಮಾಡಬೇಕಾಗಿದೆ. ಮತ್ತು ಒಬ್ಬ ವಿಶ್ವಾಸಿಯು ದೇವರ ಸಭೆಯಲ್ಲಿ ತನ್ನ ಜವಾಬ್ದಾರಿಕೆಯನ್ನು ನಿರ್ವಹಿಸಬೇಕಾದ್ರೆ ಅದು ವಿಶೇಷವಾಗಿ ಅವನ ಮನೆಯಲ್ಲಿ ತನ್ನ ಸಂಬಂಧದಲ್ಲಿ ಎಲ್ಲರ ಸಂಗಡ ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ನಡ್ಕೊಳ್ಳಬೇಕಾಗ್ತದೆ. ಮನೆಯಿಂದ ಪ್ರಾರಂಭವಾದಂತ ಈ ಉನ್ನತವಾದ ಉತ್ತಮವಾದಂತ ಗುಣ ಸ್ವಭಾವ ಸಭೆಯಲ್ಲಿ ಅದು ತಾನಾಗಿ ತಾನೇ ತನ್ನ ಕೆಲಸವನ್ನು ಮಾಡುವಂತದ್ದಾಗಿರ್ತದೆ. ಆದರೆ ಸೈತಾನನಿಗೆ ಈ 2 ವಿಷಯಗಳು ಕೂಡ, ಒಬ್ಬ ವ್ಯಕ್ತಿ ದೇವರಿಗೆ ಪ್ರಾಮಾಣಿಕನಾಗಿರುವುದಕ್ಕೆ ಆತನು ಯಾವತ್ತೂ ಇಷ್ಟಪಡುವ ಆತನಲ್ಲ, ಸಂತೋಷ ಪಡುವ ಆತನಲ್ಲ. ಆದುದರಿಂದಲೇ ಮೊದಲು ಆತನ ಮನಸ್ಸನ್ನ ಮನೆಯಲ್ಲಿ ಕೆಡಿಸಲು ಪ್ರಯತ್ನಿಸ್ತಾನೆ, ಮನೆಯಲ್ಲಿರುವಂತಹ ಸಂಬಂಧಗಳನ್ನ ಒಡೆಯುವುದಕ್ಕೆ ಪ್ರಯತ್ನಿಸ್ತಾನೆ. ಹೀಗೆ ಮನೆಯಲ್ಲಿರ್ತಕ್ಕಂಥ ಅನ್ಯೋನ್ಯತೆ ಒಡೆದು ಹೋದ ಮೇಲೆ ಕ್ರೈಸ್ತಿಯ ಜೀವಿತದಲ್ಲಿ ಸಭೆಯ ಕುರಿತಾದಂತ ಆಲೋಚನೆಗಳನ್ನ, ಸಭೆಗೆ ಸಂಬಂಧಪಟ್ಟಂತ ವಿಷಯಗಳನ್ನ, ಸಭೆಯಲ್ಲಿ ಮಾಡಬೇಕಾದಂತ ಕೆಲಸ ಕಾರ್ಯಗಳಲ್ಲಿ ಬೇಕಾದಂತ ಆಸಕ್ತಿಯನ್ನ ತೆಗೆದು ಹಾಕುವಂತವನಾಗಿರ್ತಾನೆ.
ಆದುದರಿಂದಲೇ ಕರ್ತನು ತನ್ನ ವಾಕ್ಯದಲ್ಲಿ ತನ್ನ ಮಕ್ಕಳಿಗೆ ಅನ್ಯೋನ್ಯವಾಗಿ ಇರುವುದನ್ನ ಯಾವತ್ತೂ ಕೂಡ ಕಲಿಸುವಂಥದ್ದನ್ನು ಹಾಗೂ ಜೀವಿಸುವುದನ್ನ ಬಯಸುವಂಥದ್ದನ್ನು ನಾವು ನೋಡುವಂತರಾಗಿದ್ದೇವೆ. ಅದಕ್ಕಾಗಿ ಕೀರ್ತನೆಗಾರನು 133ರಲ್ಲಿ ಹೀಗೆ ಬರೆಯುವಂತವನಾಗಿದ್ದಾನೆ. ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಕುಟುಂಬದಲ್ಲಿ ಆಗಲಿ, ಸಭೆಯಲ್ಲಿ ಆಗಲಿ, ದೇವರ ಮಕ್ಕಳು ಯಾವಾಗಲೂ ಅನ್ಯೋನ್ಯವಾಗಿ ಬದುಕಬೇಕು ಮತ್ತು ಜೀವಿಸಬೇಕು. ಪ್ರತಿಯೊಂದು ಅನ್ಯೋನ್ಯತೆಯ ಹಿಂದೆ ಸಹಿಸುವಿಕೆ, ಕ್ಷಮಿಸುವುದು, ಇವೆರಡು ದೊಡ್ಡ ಗುಣಗಳು ಕೂಡಿರುತ್ತವೆ. ಯಾರಲ್ಲಿ ಕ್ಷಮಿಸುವಂತ ಸ್ವಭಾವ ಇರುತ್ತದೆ ಅವರು ಎಲ್ಲವನ್ನ ಸಹಿಸಿಕೊಳ್ಳುವಂತವರಾಗ್ತಾರೆ. ಯಾರು ಎಲ್ಲವನ್ನ ಸಹಿಸಿಕೊಳ್ಳುವಂತ ಸ್ವಭಾವವನ್ನು ಹೊಂದಿರ್ತಾರೆ ಅವರು ಪ್ರೀತಿಯಲ್ಲಿ ನೆಲೆಗೊಂಡಿರುವಂತವರಾಗಿರ್ತಾರೆ. ಯಾಕಂದ್ರೆ 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ಪ್ರೀತಿಯಲ್ಲಿ ಈ ಸ್ವಭಾವವನ್ನು ನಾವು ನೋಡ್ತೇವೆ. ಪ್ರೀತಿಯು ಎಲ್ಲವನ್ನ ಸಹಿಸುತ್ತದೆ, ಎಲ್ಲವನ್ನ ನಂಬುತ್ತದೆ ಎಂಬುದಾಗಿ. ಹೌದು, ಈ ಉತ್ತಮವಾದಂತ ದೇವರ ಪ್ರೀತಿಯಲ್ಲಿ ನಾವು ಪಾಲು ಹೊಂದುವಂಥದ್ದು, ನೆಲೆಗೊಂಡಿರುವಂಥದ್ದು ಅತ್ಯವಶ್ಯವಾಗಿದೆ. ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರದಿದ್ದರೆ, ಪಾಲು ಹೊಂದಿರದಿದ್ದರೆ ಈ ಉನ್ನತವಾದಂತಹ ಸದ್ಗುಣವು ನಮ್ಮಲ್ಲಿ ನೆಲೆಗೊಳ್ಳಿರುವುದಕ್ಕೆ ಸಾಧ್ಯವಿಲ್ಲ. ಮತ್ತು ಇಂಥ ಒಂದು ಸ್ವಭಾವದ ಮುಖಾಂತರವಾಗಿ ನಾವು ಕುಟುಂಬದಲ್ಲಿ ಆಗಲಿ, ಮನೆಯಲ್ಲಿ ಆಗಲಿ ದೇವರಿಗೆ ಮಹಿಮೆ ತರುವಂತ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯವಿರುವುದಿಲ್ಲ. ಯಾರಲ್ಲಿ ಈ ಸಹಿಸುವಿಕೆ ಮತ್ತು ಕ್ಷಮಿಸುವಂತ ಸ್ವಭಾವ, ಈ ದೊಡ್ಡ ಗುಣ ಇರುತ್ತದೋ ಅವರಲ್ಲಿ ನಿಜವಾದಂತ ದೇವರ ಮೇಲನ ಪ್ರೀತಿ ಅಡಕವಾಗಿರ್ತದೆ. ಹಾಗೂ ತನ್ನವರ ಮತ್ತು ತನ್ನ ನೆರೆಯವರ ಮೇಲನ ಪ್ರೀತಿ ಸಂಪೂರ್ಣವಾಗಿರುತ್ತದೆ. ಪ್ರೀತಿ ಇದ್ದಲ್ಲಿ ಮಾತ್ರ ಈ ಎಲ್ಲ ವಿಷಯಗಳಲ್ಲಿ ನಾವು ತಾಳ್ಮೆಯಿಂದ ಎಲ್ಲದನ್ನ ತಾಳಿಕೊಂಡು ಹೊತ್ತು ನಿರ್ವಹಿಸಲು ಸಾಧ್ಯವಾಗುವಂಥದ್ದಾಗಿದೆ. ದೇವರ ರಾಜ್ಯವು ಈ ಭೂಮಿ ಮೇಲೆ ಸಿದ್ಧಿಗೆ ಬರಬೇಕಾದ್ರೆ ಕರ್ತನಲ್ಲಿದ್ದಂತ ಮನಸ್ಸು ನಮಗೂ ಇರಬೇಕಾಗಿದೆ. ಅದನ್ನೇ ತಾನೇ ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ ಪೌಲನು ನಮಗೆ ತಿಳಿಸುವಂತನಾಗಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ. ಹೌದು, ತಂದೆಯಾದ ದೇವರ ರಾಜ್ಯವನ್ನ ನಾನು ಮತ್ತು ನನ್ನ ಕುಟುಂಬವು ಒಟ್ಟಾಗಿ ಪ್ರವೇಶ ಮಾಡಬೇಕಾದ್ರೆ ಮನೆಯಲ್ಲಿ ಎಲ್ಲರ ಮನಸ್ಸು, ಸಭೆಯಲ್ಲಿ ಎಲ್ಲರ ಮನಸ್ಸು ಕ್ರಿಸ್ತನಂತೆಯೇ ಇರಬೇಕಾಗಿದೆ ಮತ್ತು ಕ್ರಿಸ್ತನಂತೆಯೇ ಆಲೋಚಿಸಬೇಕಾಗಿದೆ, ಕ್ರಿಸ್ತನಂತೆಯೇ ಕಾರ್ಯ ಮಾಡಬೇಕಾಗುತ್ತದೆ, ಕ್ರಿಸ್ತನಂತೆಯೇ ಈ ಭೂಮಿ ಮೇಲೆ ಎಲ್ಲವನ್ನ ಸಹಿಸಿಕೊಂಡು ಹೊತ್ತು ನಿರ್ವಹಿಸಬೇಕಾಗಿದೆ. ಆದುದರಿಂದಲೇ ಕ್ರಿಸ್ತನು ಈ ಭೂಮಿ ಮೇಲೆ ದೇವರ ಮಕ್ಕಳಿಗೆ ತನ್ನ ರಾಜ್ಯದ ಕುರಿತಾಗಿ ಆತನ ರಾಜ್ಯವನ್ನ ಸಂಪೂರ್ಣವಾಗಿ ಪಡೆದುಕೊಳ್ಳಲು ಬೇಕಾದಂತ ಸಕಲ ಸಾಮರ್ಥ್ಯವನ್ನ ನಮಗೆ ದಯಪಾಲಿಸಿಕೊಡುವುದಕ್ಕೋಸ್ಕರ ಕೊನೆಯದಾಗಿ ತನ್ನ ಶಿಷ್ಯರ ಜೊತೆಯಲ್ಲಿ ಇದ್ದು ಆತನು ಕಡೆ ರಾತ್ರಿ ಭೋಜನ ಕಾರ್ಯಕ್ರಮದಲ್ಲಿ ಆತನು ಈ ಕಾರ್ಯಗಳನ್ನ ಮಾಡುವಂತವನಾಗಿದ್ದಾನೆ. ಯೋಹಾನನು ಬರೆದಂತ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 15ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಹೀಗೆ ನಮಗೆ ತಿಳಿಸುವಂತವನಾಗಿದ್ದಾನೆ. ನಮ್ಮ ಸತ್ಯವೇದವನ್ನ ಯೋಹಾನನು ಬರೆದಂತ ಸುವಾರ್ತೆ 15ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. 13ನೇ ಅಧ್ಯಾಯದಲ್ಲಿ ಇಲ್ಲಿ ನಾವು ನೋಡ್ತೇವೆ. 13ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳಲ್ಲಿ ಹೀಗೆ ಬರೆಯುತ್ತಾನೆ. ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳ್ಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸಿಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದ್ದನು. ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂದು ತಿಳ್ಕೊಂಡವನಾಗಿ ಊಟವನ್ನ ಬಿಟ್ಟು ಎದ್ದು ಹೊದ್ದಿದ್ದ ಮೇಲೊದಿಕೆಯನ್ನು ತೆಗೆದಿಟ್ಟು ಕೈ ಪಾವಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು. ಆಗ ಬೋಗುಣಿಯಲ್ಲಿ
ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಪಾವುಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಒಬ್ಬರನ್ನ ಕ್ಷಮಿಸುವಂಥದ್ದು ಮತ್ತು ಸಹಿಸಿಕೊಳ್ಳುವಂಥದ್ದು ದೀನ ಸ್ವಭಾವದಿಂದ ಮಾತ್ರ ಬರುವಂಥದ್ದಾಗಿದೆ. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿ ಇರಬೇಕಾದ್ರೆ ದೀನ ಸ್ವಭಾವವು ನಮ್ಮಲ್ಲಿ ಇರಬೇಕಾಗಿರುವಂಥದ್ದಾಗಿದೆ. ಕ್ರಿಸ್ತನಲ್ಲಿ ಆ ದೀನತೆ ಸ್ವಭಾವವು ಇದ್ದುದರಿಂದ ಆ ದೀನ ಸ್ವಭಾವವನ್ನ ತನ್ನ ಶಿಷ್ಯರ ಮುಂದೆ ವ್ಯಕ್ತಪಡಿಸುವಂತನಾಗಿದ್ದಾನೆ. ತನ್ನ ಸಭೆಯಲ್ಲಿ ಇರಬೇಕಾದಂತ ಪ್ರಾಮುಖ್ಯವಾದಂತ ಒಂದು ಪ್ರಭಾವದ ಶಕ್ತಿ ದೀನ ಸ್ವಭಾವ. ಆ ದೀನ ಸ್ವಭಾವವನ್ನ ಅವರು ಅರ್ಥ ಮಾಡಿಕೊಳ್ಳಬೇಕಾಗಿರ್ತದೆ. ಯಾಕಂತಂದ್ರೆ ಅವರು ದೀನ ಸ್ವಭಾವದಲ್ಲಿ ಇನ್ನು ಸಿದ್ಧಿಗೆ ಬಂದಿರುವುದಿಲ್ಲ. ಹೌದು, 33 ವರ್ಷಗಳ ಕಾಲ ಕ್ರಿಸ್ತನ ಜೊತೆಯಲ್ಲಿ ಉಂಡು ಕುಡಿದು ತಿಂದು ಆತನ ಜೊತೆಯಲ್ಲಿ ನಿದ್ರಿಸುತ್ತಾ ಆತನ ಜೊತೆಯಲ್ಲಿ ಸದಾಕಾಲ ಇರುತ್ತಿದ್ದಂತ ಶಿಷ್ಯರುಗಳಿಗೆ ದೇವರ ಜೊತೆಯಲ್ಲಿದ್ದರೂ ಸಹ ಈ ಉನ್ನತವಾದಂತ ಸ್ವಭಾವದ ಕೊರತೆ ಇತ್ತು. ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸುವಾಗ ತನ್ನ ರಾಜ್ಯದ ಕುರಿತಾದಂತ ಎಲ್ಲಾ ವಿಷಯಗಳನ್ನ ದೇವರ ಸಭೆಗೆ ಎಚ್ಚರಪಡಿಸಿ ಅವ್ರನ್ನ ಬಲಪಡಿಸಿ ದೇವರ ಸೇವೆಯಲ್ಲಿ ಕ್ರಿಸ್ತನ ನಂತರ ದೇವರ ಸಭೆಯನ್ನ ಮುಂದುವರಿಸಿಕೊಂಡು ದೇವರ ರಾಜ್ಯವನ್ನು ಸಿದ್ಧಪಡಿಸುವಂತ ಕೆಲಸವನ್ನ ಮಾಡಬೇಕಾದಂತ ಜವಾಬ್ದಾರಿಯನ್ನು ಅವರಿಗೆ ಕಲಿಸುವುದು ಮಾತ್ರವಲ್ಲದೆ ಅವರು ಅದನ್ನ ಪಡೆದುಕೊಂಡವರಾಗಿ ಅಭ್ಯಾಸ ಮಾಡುವಂತೆ ಕ್ರಿಸ್ತನು ಕಾರ್ಯ ಮಾಡಬೇಕಾಗಿತ್ತು. ಅದಕ್ಕಾಗಿಯೇ ಕ್ರಿಸ್ತನು ಅವರಲ್ಲಿ ಇರಬೇಕಾದಂತ ಅನ್ಯೋನ್ಯತೆಗೆ ಬೇಕಾದಂತ ಉತ್ತಮವಾದಂತ ಸ್ವಭಾವ ಏನೆಂಬುದನ್ನ ಅವರಿಗೆ ಅಲ್ಲಿ ತಾನೇ ಮಾಡಿ ತೋರಿಸಿದನು. ಅನೇಕ ಸಮಯದಲ್ಲಿ ಕುಟುಂಬಗಳಲ್ಲಿ ಮತ್ತು ಸಭೆಯಲ್ಲಿ ತಾನು ದೊಡ್ಡವರು ಎಂಬುವಂತ ಕಾರಣಕ್ಕೋಸ್ಕರವೇ ಇಂಥ ಒಂದು ಒಡಕುಗಳು, ಭಿನ್ನಮತಗಳು, ಮತ್ಸರಗಳು, ಹೊಟ್ಟೆಕಿಚ್ಚುಗಳು ಉಂಟಾಗಿ ಮನೆಯನ್ನು ಕೆಡಿಸುವಂತವುಗಳಾಗಿವೆ, ಸಭೆಯನ್ನು ಕೆಡಿಸುವಂತವುಗಳಾಗಿವೆ. ಯಾವ ನಿಟ್ಟಿನಲ್ಲಿ ದೇವರ ಸೇವೆ ಮುಂದುವರಿಯಬೇಕಾಗಿತ್ತು, ಯಾವ ನಿಟ್ಟಿನಲ್ಲಿ ದೇವರ ಸೇವೆಗೆ ಸಭೆಯು ಒತ್ತಾಸೆಯಾಗಿ ನಿಂತು ದೇವರ ರಾಜ್ಯವನ್ನು ಸಿದ್ಧಪಡಿಸಬೇಕಾಗಿತ್ತು, ಯಾವ ಎತ್ತರಕ್ಕೆ ಬೆಳೆಯಬೇಕಾಗಿತ್ತು, ಆ ಮಟ್ಟವನ್ನು ಮುಟ್ಟಲಾರದೆ ಇಂದಿಗೂ ಕೂಡ ಸಭೆಗಳು ತತ್ತರಿಸುತ್ತಾ ಇವೆ. ಇದಕ್ಕೆ ಕಾರಣ ಸೈತಾನನು ಮಾನವನಲ್ಲಿರ್ತಕ್ಕಂಥ ಈ ಗುಟ್ಟನ್ನ ಅರ್ಥ ಮಾಡಿಕೊಂಡು ಆತನು ಈ ಒಂದು ಕಾರ್ಯದ ಮೇಲೆ ತನ್ನ ಕತ್ತಿಯನ್ನು ಹಾಕಿದ್ದಾನೆ ಮತ್ತು ಹೊಡೆಯುವಂತನಾಗಿದ್ದಾನೆ. ಮನುಷ್ಯರ ಮನಸ್ಸುಗಳನ್ನ ಒಡೆದು ಅವರನ್ನ ಚದುರಿಸಿ ದೇವರ ರಾಜ್ಯವು ಸಿದ್ಧಿಗೆ ಬರದ ಹಾಗೆ, ದೇವರ ಸೇವೆಯು ನಿಂತು ಹೋಗುವ ಹಾಗೆ ಆತನು ಕಾರ್ಯ ಮಾಡುವಂತನಾಗಿದ್ದಾನೆ. ನಾನಾ ವಿಧದಲ್ಲಿ ದೇವರ ಸೇವೆಗೆ ವಿರುದ್ಧವಾಗಿ ಕಾರ್ಯ ಮಾಡುವಂತ ಸೈತಾನನು ಸಭೆಯಲ್ಲಿ ಮತ್ತು ಕುಟುಂಬಗಳಲ್ಲಿ ಇರ್ತಕ್ಕಂಥ ಅನ್ಯೋನ್ಯತೆಯನ್ನ ತೆಗೆಯುವಂತ ಪ್ರಯತ್ನವನ್ನು ಮಾಡುವಂತನಾಗಿದ್ದಾನೆ. ಯಾವಾಗ ಈ ಅನ್ಯೋನ್ಯತೆ ನಮ್ಮನ್ನು ಬಿಟ್ಟು ಹೋಗ್ತದೆ, ಆವಾಗ ನಾವು ಯಾವ ವಿಷಯದಲ್ಲಿ ಆಸಕ್ತಿಯಿಂದ ಕೆಲಸವನ್ನ ಮಾಡಬೇಕಾಗಿತ್ತು ಅದರಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತೇವೆ ಮತ್ತು ಆ ಕೆಲಸವು ನಿಂತು ಹೋಗುವಂಥದ್ದಾಗಿದೆ. ಮತ್ತು ಒಬ್ಬರಿಂದ ಒಬ್ಬರಿಗೆ ಸಹಕಾರ ಸಿಗದೆ ಹೋಗುವುದರಿಂದ ಆ ಕೆಲಸವನ್ನು ಮಾಡುವುದಕ್ಕೆ ಅಸಾಧ್ಯವಾಗುವಂಥದ್ದಾಗಿದೆ. ಅದಕ್ಕಾಗಿಯೇ ಕರ್ತನು ತನ್ನ ಪ್ರಾರ್ಥನೆಯಲ್ಲಿ ಹೀಗೆ ಮಾಡುವಂತನಾಗಿದ್ದಾನೆ. ಯೋಹಾನ ಬರೆದಂತ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಆತನು ಹೀಗೆ ಪ್ರಾರ್ಥಿಸುವಂತವನಾಗಿದ್ದಾನೆ. 11ನೇ ವಚನದಲ್ಲಿ 17ನೇ ಅಧ್ಯಾಯ 11ನೇ ವಚನದಲ್ಲಿ, ಇವರು ಲೋಕದಲ್ಲಿ ಇರುತ್ತಾರೆ, ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನ ಕಾಯಬೇಕು. ಮತ್ತು 14ನೇ ವಚನದಲ್ಲಿ ಹೀಗೆ ಬರೆಯುವಂತವನಾಗಿದ್ದಾನೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ, ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿದೆ. ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ, ಇವರನ್ನು ಸತ್ಯದಲ್ಲಿ ಸೇರಿಸಿ
ಪ್ರತಿಷ್ಠೆಪಡಿಸು. ನಿನ್ನ ವಾಕ್ಯವು ಸತ್ಯವು. ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟನು. ಇವರು ನಿಜವಾಗಿ ಪ್ರತಿಷ್ಠರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠೆಪಡಿಸಿಕೊಳ್ಳುತ್ತೇನೆ. ಆದರೆ ಇವರಿಗೋಸ್ಕರವೂ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ನೀನು ನನ್ನನ್ನು ಕಳಿಸಿಕೊಟ್ಟಿದ್ದೀ ಅಂತಲೂ ಎಂದು ಲೋಕವು ನಂಬುವುದಕ್ಕಾಗಿ ಇವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರೂ ನಮ್ಮಲ್ಲಿ ಇರಬೇಕೆಂದು ಕೇಳಿಕೊಳ್ಳುತ್ತೇನೆ. ಯೇಸು ಕ್ರಿಸ್ತನು ತಂದೆಯಾದ ದೇವರ ಜೊತೆಯಲ್ಲಿ ಸಭೆಯಲ್ಲಿ ಇರಬೇಕಾದ ಅನುನ್ನತಿಯ ಕುರಿತಾಗಿ ಪ್ರಾರ್ಥಿಸುತ್ತಾ ಹೋರಾಟ ಮಾಡುವಂತನಾಗಿದ್ದಾನೆ. ತಂದೆಯಾದ ದೇವರು, ಮಗನಾದಂತ ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮ ದೇವರು ಸ್ವಭಾವದಲ್ಲಿ ಒಂದೇ, ಉದ್ದೇಶದಲ್ಲಿ ಒಂದೇ, ಕಾರ್ಯಗಳಲ್ಲಿ ಒಂದೇ ಮನಸ್ಸುಳ್ಳವರಾಗಿ ಕಾರ್ಯ ಮಾಡ್ತಾ ಇರುವುದರಿಂದ ಈ ಭೂಮಿಯು ಅದರಲ್ಲಿರ್ತಕ್ಕಂಥ ಸಮಸ್ತವು ಭೂ ಪರಲೋಕಗಳು ಎಲ್ಲವೂ ಕೂಡ ದೇವರ ಚಿತ್ತಕ್ಕೆ ಕಿಂಚಿತ್ತು ಅವಿಧೇಯತೆಯನ್ನು ತೋರದೆ ನಿರಂತರವಾಗಿ ಸತತವಾಗಿ ದೇವರ ಅಪ್ಪಣೆಗಳನ್ನ ನೆರವೇರಿಸುತ್ತಾ ಇರುವಂತವುಗಳಾಗಿವೆ. ಹೀಗಿರುವುದರಿಂದಲೇ ತಾನೇ ಈ ಭೂಮಿಯು ಇನ್ನು ಉಳಿದು ಈ ಭೂಮಿ ಮೇಲೆ ಜೀವರಾಶಿಗಳು ಬದುಕುವುದಕ್ಕೆ, ಜೀವಿಸುವುದಕ್ಕೆ ಸಾಧ್ಯವಾಗಿದೆ. ಒಂದು ವೇಳೆ ಪ್ರಕೃತಿಯಲ್ಲಿ ಯಾವುದೇ ಒಂದು ವಸ್ತುವು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವುದಾದರೆ ನಿಶ್ಚಯವಾಗಿ ಈ ಭೂಮಿಯಾಗಲಿ ಇದರಲ್ಲಿ ಜೀವಿಸುವಂತ ಯಾವುದೇ ಜೀವಿಯಾಗಲಿ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಸೂರ್ಯನು ತನ್ನ ಕಕ್ಷೆಯನ್ನ ಬದಲಿಸಿದರೆ, ಚಂದ್ರನು ತನ್ನ ಕಕ್ಷೆಯನ್ನ ಬದಲಿಸಿದರೆ, ಭೂಮಿಯು ತನ್ನ ಕಕ್ಷೆಯನ್ನ ಬದಲಿಸಿದರೆ, ಪ್ರಿಯರೇ, ಈ ಭೂ ಲೋಕವು ಸಂಪೂರ್ಣವಾಗಿ ನಾಶವಾಗುವಂತಾಗಿದೆ. ದೇವರ ವಾಕ್ಯಕ್ಕೆ, ದೇವರ ಚಿತ್ತಕ್ಕೆ ವಿಧೇಯತೆಯನ್ನು ತೋರಿಸಬೇಕಾದ್ರೆ ದೇವರ ಸಂಬಂಧದಲ್ಲಿ ನೇರವಾದಂತ ಅನ್ಯೋನ್ಯತೆಯನ್ನ ನಾವು ಪಡೆಯಬೇಕಾಗಿದೆ. ದೇವರ ಸೇವೆ ಈ ಭೂಮಿ ಮೇಲೆ ಸಂಪೂರ್ಣವಾಗಬೇಕಾದ್ರೆ ಸಭೆಯಲ್ಲಿ ವಿಶೇಷವಾಗಿ ಅನ್ಯೋನ್ಯತೆ ಇರಬೇಕಾಗಿದೆ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ಇರಬೇಕಾಗಿದೆ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ತಗ್ಗಿಸುವಿಕೆ ಮತ್ತು ಕ್ಷಮಿಸುವಿಕೆ ಮತ್ತು ಸಹಿಸಿಕೊಳ್ಳುವಿಕೆ. ಇದು ತಾನೇ ಯೇಸು ಕ್ರಿಸ್ತನಲ್ಲಿದ್ದಂತ ಅತಿ ದೊಡ್ಡ ಉನ್ನತವಾದಂತ ಒಂದು ಶಕ್ತಿಯಾಗಿದೆ ಮತ್ತು ಗುಣ ಸ್ವಭಾವವಾಗಿದೆ. ಆದುದರಿಂದಲೇ ಈ ಭೂಮಿ ಮೇಲೆ ಜೀವಿಸುವಂತ ದೇವರ ಮಕ್ಕಳು ಆತನ ಗುಣಾತಿಶಯಗಳಲ್ಲಿ ಒಂದಾಗಿ, ಆತನ ಗುಣಾತಿಶಯಗಳನ್ನು ಪಡೆದವರಾಗಿ, ಆತನ ಗುಣಾತಿಶಯಗಳಲ್ಲಿ ನೆಲೆಗೊಂಡವರಾಗಿ ಈ ಭೂಮಿ ಮೇಲೆ ಕರ್ತನ ಮಹಿಮೆಗಾಗಿ ಕೆಲಸ ಮಾಡುತ್ತಾ ಬದುಕಬೇಕಾಗಿದೆ. ಅದಕ್ಕಾಗಿಯೇ ಸ್ವಾಮಿ ನಮಗೆ ಕುಟುಂಬವನ್ನ ಕೊಟ್ಟಿದ್ದಾನೆ, ಮಕ್ಕಳನ್ನ ಕೊಟ್ಟಿದ್ದಾನೆ, ಸಂಬಂಧಗಳನ್ನ ಕೊಟ್ಟಿದ್ದಾನೆ, ಹಾಗೂ ಸಭೆಯಲ್ಲಿ ನಮಗೆ ಸಂಬಂಧವನ್ನ ಒದಗಿಸಿಕೊಟ್ಟಿದ್ದಾನೆ. ನಾವೆಲ್ಲರೂ ಈ ಭೂಮಿ ಮೇಲೆ ಈ ಲೋಕಕ್ಕೆ ಉಪ್ಪಾಗಿ ಬೆಳಕಾಗಿ ಜೀವಿಸಬೇಕಾಗಿದೆ ಮತ್ತು ದೇವರ ರಾಜ್ಯವನ್ನ ಸಿದ್ಧಪಡಿಸಬೇಕಾಗಿದೆ. ಅದಕ್ಕಾಗಿ ತಾನೇ ಕರ್ತನು ಸಭೆಯಲ್ಲಿ ನಮ್ಮೆಲ್ಲರನ್ನು ತನ್ನ ಅಂಗಗಳನ್ನಾಗಿ ಆರಿಸಿಕೊಂಡಿದ್ದಾನೆ. ಆತನ ಮಹಿಮೆಗಾಗಿ ನಾವು ಈ ಭೂಮಿ ಮೇಲೆ ಕೆಲಸ ಮಾಡಬೇಕಾಗಿದೆ. ನಾವು ಆತನ ಮಹಿಮೆಗಾಗಿ ಆತನ ಸೇವೆಯಲ್ಲಿ ನಮ್ಮ ಕರ್ತವ್ಯಗಳನ್ನ ನಿರ್ವಹಿಸುವಂತ ಪ್ರಯಾಸವನ್ನ ಪಟ್ಟಾಗ ದೇವರ ಸಭೆಯು ವೃದ್ಧಿಯಾಗುತ್ತಾ ಬೆಳೆಯುತ್ತಾ ದೇವರ ರಾಜ್ಯವು ಸಂಪೂರ್ಣವಾಗಿ ಯೇಸು ಕ್ರಿಸ್ತನ ಲೋಕಕ್ಕೆ ಬೇಗನೆ ಬರಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಆದುದರಿಂದ ಕ್ರಿಸ್ತನ ಸಭೆಯಲ್ಲಿ, ಕ್ರಿಸ್ತನ ದೇಹವೆಂಬ ಸಭೆಯು ಅಭಿವೃದ್ಧಿಯಾಗುತ್ತಾ ದೇವರ ರಾಜ್ಯವು ಸಿದ್ಧವಾಗಬೇಕಾದರೆ ಕ್ರಿಸ್ತನ ಸಭೆಯಲ್ಲಿ ಪ್ರಾಮುಖ್ಯವಾಗಿ ಅನ್ಯೋನ್ಯತೆ ಇರಬೇಕಾಗಿರುವಂತದ್ದಾಗಿದೆ. ಅನ್ಯೋನ್ಯತೆ ಇಲ್ಲದೆ, ಎಲ್ಲರ ಮನಸ್ಸಿನಲ್ಲಿಯೂ ಹೊಂದಾಣಿಕೆ ಇಲ್ಲದೆ, ಎಲ್ಲರೂ ತಂದೆ ಮಗ ಪರಿಶುದ್ಧಾತ್ಮ ದೇವರಲ್ಲಿರುವಂತ ಅನ್ಯೋನ್ಯತೆಯನ್ನ ಅನುಭವಿಸದೆ ಹೋದರೆ ನಾವೆಂದಿಗೂ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯದಲ್ಲಿ ಸಂಪೂರ್ಣತೆಯ ಮಟ್ಟದಲ್ಲಿ ದೇವರ ರಾಜ್ಯಕ್ಕಾಗಿ ದುಡಿಯುವಂತ ಶಕ್ತಿನ ಕಳೆದುಕೊಳ್ಳುತ್ತೇವೆ. ಪ್ರತಿಯೊಬ್ಬ ದೇವರ ಮಗನಲ್ಲಿ, ದೇವರ ಮಗಳಲ್ಲಿ ಯೇಸು ಕ್ರಿಸ್ತನು ತನ್ನಲ್ಲಿದ್ದಂತ ಮನಸ್ಸನ್ನ ತರುವುದಕ್ಕೋಸ್ಕರ ಕಾರ್ಯ ಮಾಡುವಂತನಾಗಿದ್ದಾನೆ ಮತ್ತು ಎದುರು ನೋಡುವಂತನಾಗಿದ್ದಾನೆ. ಅದಕ್ಕೋಸ್ಕರ ತಂದೆಯಾದ ದೇವರ ಬಳಿಯಲ್ಲಿ ದಿನನಿತ್ಯವೂ ನಮಗೋಸ್ಕರ ಪ್ರಾರ್ಥಿಸುವಂತವನಾಗಿದ್ದಾನೆ. ಮತ್ತು ಈ ಭೂಮಿ ಮೇಲಿದ್ದಾಗ
ಆತನು ಬೆಳಗಾಗಿ ಹೋಗಿ ಎಚ್ಚರವಾಗಿದ್ದು ತನ್ನ ಸೇವೆಯಲ್ಲಿ ಮುಂದೆ ದೇವರ ಮಕ್ಕಳಿಗೆ ಬೇಕಾದಂತ ಶಕ್ತಿಗಾಗಿ ಆತನು ಪ್ರಾರ್ಥಿಸುವಂತವನಾಗಿದ್ದ, ಸೇವೆಗಾಗಿ ಪ್ರಾರ್ಥಿಸುವಂತವನಾಗಿದ್ದ. ಪ್ರಿಯ ಸಹೋದರ ಸಹೋದರಿಯರೇ, ಈ ಭೂಮಿ ಮೇಲೆ ದೇವರ ಮಕ್ಕಳಾದಂತ ನಾವು ದೇವರ ರಾಜ್ಯವನ್ನು ಸಿದ್ಧಪಡಿಸಬೇಕಾಗಿದೆ. ಯೆಹೋಶುವನು ತಂದೆಯಾದ ದೇವರ ಸಮಕ್ಷಮಕ್ಕೆ ಬರುವಾಗ ಆತನ ಈ ಮಾತುಗಳನ್ನ ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಹೌದು, ನಾವು ನನ್ನ ಮನೆಯವರು ಯೆಹೋವನನ್ನ ಸೇವಿಸಬೇಕಾದ್ರೆ ನಮ್ಮೆಲ್ಲರ ಮನಸ್ಸು ಒಂದಾಗಿರಬೇಕಾಗ್ತದೆ. ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಮನೆಯಲ್ಲಿರ್ತಕ್ಕಂಥ ಎಲ್ಲರ ಮನಸ್ಸು ಕೂಡ ಒಂದಿಯಾಗಿದ್ದು ಕ್ರಿಸ್ತನನ್ನ ಸೇವಿಸಬೇಕಾಗಿದೆ. ಅಲ್ಲಿ ಭಿನ್ನಮತ, ಒಡಕು, ಸಂಶಯ ಮತ್ತಿತರ ಯಾವುದೇ ಕಾರ್ಯಗಳು ಇದ್ರೂ ಸಹ ಕ್ರಿಸ್ತನ ಸೇವೆಯಲ್ಲಿ ಅಂತ ಪರಿಪೂರ್ಣತೆಯ ಉಳ್ಳ ಮಾತುಗಳನ್ನ ನಾವು ದೇವರ ಮುಂದೆ ಆಡಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನಾನು ಮತ್ತು ನನ್ನ ಕುಟುಂಬವು ಯೆಹೋವನನ್ನೇ ಸೇವಿಸಬೇಕು ಎಂಬುವಂತ ಭಾವನೆ ನಮ್ಮಲ್ಲಿ ಬರಬೇಕಾದ್ರೆ, ಒಂದು ವೇಳೆ ಬಂದಿದ್ದರೆ ನಾವು ಕ್ರಿಸ್ತನಲ್ಲಿದ್ದಂತ ಮನಸ್ಸನ್ನ ಹೊಂದಿದವರಾಗಿ ಮನೆಯಲ್ಲಿರ್ತಕ್ಕಂಥ ಸಂಬಂಧದಲ್ಲಿ ನಾವು ನಡ್ಕೊಳ್ಳುವಂತವರಾಗಿರ್ತೇವೆ. ಅದೇ ರೀತಿಯಲ್ಲಿ ದೇವರ ಸಭೆಯಲ್ಲೂ ಕೂಡ ದೇವರ ಸಭೆಯಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಜೊತೆಯಲ್ಲಿ, ದೇವರ ಮಂದಿಯ ಜೊತೆಯಲ್ಲಿ ನಾವು ಸಂಬಂಧದಲ್ಲಿ ದೇವರ ಪ್ರೀತಿಯನ್ನ ತೋರಿಸುವಂತವರಾಗಿರ್ತೇವೆ. ಎಲ್ಲಾ ವಿಷಯಗಳಲ್ಲಿ ದೇವರ ಸೇವೆಯ ಭಾರವನ್ನು ಹೊತ್ತು ಸಹಿಸಿ ನಿರ್ವಹಿಸಬೇಕಾದದ್ದು ಪ್ರತಿಯೊಬ್ಬ ದೇವರ ಮಗಳ ಕರ್ತವ್ಯವಾಗಿದೆ. ಈ ಅತ್ಯುನ್ನತವಾದಂತಹ ಶಕ್ತಿಯನ್ನ ಪಡೆದುಕೊಳ್ಳುವುದಕ್ಕೋಸ್ಕರವೇ ಯೇಸು ಕ್ರಿಸ್ತನು ತನ್ನ ಸಭೆಯಲ್ಲಿ ತಾನು ಈ ಲೋಕವನ್ನ ಬಿಟ್ಟು ಹೋಗುವಂತ ಕೊನೆಯ ಕ್ಷಣಗಳಲ್ಲಿ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಏರಿಸುವುದಕ್ಕಿಂತ ಸ್ವಲ್ಪ ಸಮಯದ ಮುಂಚಿತವಾಗಿ ಕರ್ತನು ತನ್ನ ಶಿಷ್ಯರನ್ನ ಕರೆದುಕೊಂಡು ಅವರ ಕಾಲುಗಳನ್ನು ತೊಳೆದು ಆ ರಾತ್ರಿ ಅವರಿಗೆ ಕಡೆಯ ರಾತ್ರಿ ಭೋಜನದಲ್ಲಿ ತಕ್ಕೊಳ್ಳಿರಿ, ಇದು ನನ್ನ ದೇಹ, ಸಕಲ ಮಾನವರ ಪಾಪ ನನ್ನ ರಕ್ತ, ಇದರಲ್ಲಿ ತಿಂದು ಕುಡಿದರೆ ಪರಲೋಕ ರಾಜ್ಯದಲ್ಲಿ ನನ್ನ ಸಂಗಡ ನಿಮಗೆ ಪಾಲಿರುವುದು. ಇದರಲ್ಲಿ ತಿಂದು ಕುಡಿದು ಬಲವನ್ನು ಹೊಂದುವಂತವನು ನನ್ನಲ್ಲಿ ಜೀವಿಸುವಂತವನಾಗಿದ್ದಾನೆ, ನಾನು ಅವನಲ್ಲಿ ಜೀವಿಸುತ್ತೇನೆ ಮತ್ತು ಆತನು ನಿತ್ಯ ಜೀವವನ್ನ ಹೊಂದುವಂತವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಕೊನೆಯ ಪ್ರಯತ್ನವಾಗಿ ಕೊಟ್ಟಂತ ಕರ್ತನ ಮೇಜಿನ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ಭಾಗವಹಿಸಿ ಆ ಉನ್ನತವಾದ ಬಲವನ್ನು ಹೊಂದಿಕೊಳ್ಳುವುದು ಅತ್ಯವಶ್ಯವಾಗಿದೆ. ಮನೆಯಲ್ಲಿ ಅನ್ಯೋನ್ಯತೆ ಬೇಕಾದ್ರೆ, ಕುಟುಂಬಗಳಲ್ಲಿ ಅನ್ಯೋನ್ಯತೆ ಬೇಕಾದ್ರೆ, ಸಭೆಯಲ್ಲಿ ಅನ್ಯೋನ್ಯತೆಯಿಂದ ದೇವರ ಸೇವೆ ನಡೆಯಬೇಕಾದ್ರೆ ಕರ್ತನ ಮೇಜಿನ ಬಳಿಗೆ ಬಂದು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ, ಇತರರು ನಮ್ಮನ್ನ ಶಿಕ್ಷಿಸಿದ್ದರು, ನಮ್ಮನ್ನ ನೋಯಿಸಿದ್ದರು, ನಮಗೆ ವೈರಿಗಳಾಗಿ ಬದುಕಿದ್ದರು, ಅವರ ಪಾಪಗಳನ್ನ ಮನಸಾರೆ ಕ್ಷಮಿಸಿಬಿಟ್ಟು ಕ್ರಿಸ್ತನಲ್ಲಿ ಒಂದಾಗಿ ಮತ್ತೆ ನಾವು ಒಬ್ಬರಿಗೊಬ್ಬರು ಹೊಂದಾಣಿಕೆಯ ಹಸ್ತವನ್ನ ಚಾಚಿ ದೇವರ ಸೇವೆ ಎಂಬ ನೇಗಿಲನ್ನ ಹೊತ್ತುಕೊಳ್ಳುವುದು ಅವಶ್ಯವಾಗಿದೆ. ದೇವರ ಸಭೆಯಲ್ಲಿ ದೇವರ ಸೇವೆ ಎಂಬ ಹೊತ್ತುಕೊಳ್ಳಲು ಪವಿತ್ರಾತ್ಮನಿಂದ ಬರುವಂತ ಅನ್ಯೋನ್ಯತೆಯು ಅವಶ್ಯವಾಗಿದೆ. ಈ ಅನ್ಯೋನ್ಯತೆಯನ್ನ ಸಿದ್ಧಿಗೆ ತರಬೇಕಾದ್ರೆ ಯೇಸು ಕ್ರಿಸ್ತನ ದೇಹ ಮತ್ತು ಯೇಸು ಕ್ರಿಸ್ತನ ರಕ್ತ ನಮ್ಮ ಶರೀರದಲ್ಲಿ ಮಿಲನವಾಗಿ ಈ ಜೀವಿತದಲ್ಲಿ ಪ್ರತಿದಿನ ನಮ್ಮ ಸಂಗಡ ಇರಬೇಕಾಗಿದೆ. ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಇರುವುದಕ್ಕೆ ಇಷ್ಟಪಡುವಂತನಾಗಿದ್ದಾನೆ, ನಮ್ಮ ಹೃದಯದಲ್ಲಿ ನೆಲೆಸಬೇಕೆಂಬುದಾಗಿ ಬಯಸುವಂತನಾಗಿದ್ದಾನೆ. ನಮ್ಮ ದೇಹವೂ ಸಹ ಆತನ ಚಿತ್ತಕ್ಕೆ ವಿಧೇಯತೆಯನ್ನು ತೋರಿಸಬೇಕೆಂಬುದಾಗಿ ಇಷ್ಟಪಡುವಂತನಾಗಿದ್ದಾನೆ. ಈ ಕಾರ್ಯಗಳು ನಮ್ಮಲ್ಲಿ ನಿರಂತರವಾಗಿ ಬೆಳಗಿನಿಂದ ಸಾಯಂಕಾಲದ ತನಕ 6 ದಿನಗಳಲ್ಲಿ ಆರಾಧನೆಯಾದಂತ ಸಬ್ಬತ್ತು ದಿನದ ಆರಾಧನೆಯಲ್ಲಿ ದೇವರ ಮಹಿಮೆಗಾಗಿ ನಮ್ಮಲ್ಲಿ ನಿರತವಾಗಿ ಕೆಲಸ ಮಾಡಬೇಕಾದ್ರೆ, ಪ್ರಿಯವಾದವರೇ, ಯೇಸು ಕ್ರಿಸ್ತನು ದಯಪಾಲಿಸಿರುವಂತ ಈ ಉನ್ನತವಾದ ಆಶೀರ್ವಾದದಲ್ಲಿ ನಾವು ಪಾಲು ಹೊಂದುವುದು ಅತ್ಯವಶ್ಯವಾಗಿದೆ. ಕರ್ತನ ಮೇಜಿನ ಬಳಿಗೆ ಬರುವಾಗ
ನಮ್ಮ ಹೃದಯವನ್ನ ಈ ಎಲ್ಲಾ ಕಾರ್ಯಗಳಿಗಾಗಿ ಸಂಪೂರ್ಣವಾಗಿ ಒಪ್ಪಿಸಿಕೊಡಬೇಕಾಗಿದೆ. ಈ ಕಾರ್ಯಕ್ರಮದಲ್ಲಿ ತಾನೇ ನಾವು ನಮ್ಮನ್ನ ಸಂಪೂರ್ಣವಾಗಿ ದೇವರಿಗೆ ಮೆಚ್ಚುಗೆಯಾದಂತಹ ಸಜೀವ ಯಜ್ಞವನ್ನಾಗಿ ನಮ್ಮ ತನು ಮನಗಳನ್ನ ಒಪ್ಪಿಸಲು ಸಾಧ್ಯವಾಗುವಂತದ್ದಾಗಿದೆ. ಹೀಗೆ ಮಾಡುವಾಗ ಮಾತ್ರ ನಮ್ಮ ದೇಹವು ಪವಿತ್ರಾತ್ಮ ದೇವರಿಗೆ ಗರ್ಭಗುಡಿಯಾಗುವಂತದ್ದಾಗಿದೆ ಮತ್ತು ನಮ್ಮ ದೇಹವು ದೇವರ ಆಲಯವಾಗುವಂತದ್ದಾಗಿರುತ್ತದೆ. ಹೀಗೆ ಮಾಡುವುದರ ಮುಖಾಂತರವಾಗಿ ಮಾತ್ರ ಸೈತಾನನು ನಮ್ಮನ್ನ ಮುಟ್ಟುವುದಕ್ಕೆ ಹೆದರುವಂತನಾಗ್ತಾನೆ ಮತ್ತು ಆತನ ಯಾವ ಕಾರ್ಯಗಳು ನಮ್ಮ ಮುಂದೆ ಅದು ಜಯಿಸಲು ಸಾಧ್ಯವಾಗುವುದಿಲ್ಲ. ಯಾಕಂತಂದ್ರೆ ನಿರಂತರವಾಗಿ ಕ್ರಿಸ್ತನು ನಮ್ಮ ಜೊತೆ ಇರ್ತಾನೆ. ನಾವು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕ್ರಿಸ್ತನ ಚಿತ್ತಕ್ಕೆ ವಿಧೇಯರಾಗುತ್ತಾ ಕರ್ತನ ಮಹಿಮೆಗಾಗಿ ಬದುಕುವಂತ ಪ್ರಯಾಸವನ್ನ ಮಾಡುವಂತವರಾಗಿರ್ತೇವೆ. ನಮ್ಮ ಜೊತೆಯಲ್ಲಿ ಸದಾಕಾಲ ಕ್ರಿಸ್ತನು ನೆಲೆಯಾಗಿರುವುದರಿಂದ ಈ ಭೂಮಿ ಮೇಲೆ ನಾವು ಮಾಡುವಂತ ಪ್ರತಿಯೊಂದು ಕಾರ್ಯಗಳು ತಂದೆಯಾದ ದೇವರ ನಾಮದ ಘನತೆಗಾಗಿ ಮಾಡುವಂತವುಗಳಾಗಿರ್ತವೆ. ಹೀಗಿರುವಾಗ ನಾವು ಉಂಡರು, ತಿಂದರು, ಕುಡಿದರು, ಏನೇ ಮಾಡಿದರೂ ಅದು ದೇವರ ರಾಜ್ಯಕ್ಕಾಗಿ ಮಾಡುವಂತರಾಗಿರ್ತೇವೆ. ಈ ಒಂದು ಉತ್ತಮವಾದಂತ ಉನ್ನತವಾದಂತ ಸೌಭಾಗ್ಯದ ಬಲವನ್ನ ಹೊಂದಬೇಕಾದರೆ, ನಿತ್ಯ ಜೀವವನ್ನ ಹೊಂದಬೇಕಾದರೆ, ತಂದೆಯ ರಾಜ್ಯದಲ್ಲಿ ತಂದೆಯಾದ ದೇವರ ಜೊತೆಯಲ್ಲಿ, ತಂದೆಯಾದಂತ ದೇವರ ಮಗನಾದಂತ ಯೇಸು ಕ್ರಿಸ್ತನ ಜೊತೆಯಲ್ಲಿ, ಪವಿತ್ರಾತ್ಮನ ಜೊತೆಯಲ್ಲಿ ಅನ್ಯೋನ್ಯತೆಯಿಂದ ಆ ಭೋಜನವನ್ನ ನಾವು ಮಾಡಬೇಕಾದ್ರೆ ಕ್ರಿಸ್ತನು ಅದನ್ನು ವಾಗ್ದಾನ ಮಾಡಿದ್ದಾನೆ. ತಂದೆಯ ರಾಜ್ಯದಲ್ಲಿ ನಾನು ನಿಮ್ಮ ಸಂಗಡ ಈ ಊಟವನ್ನ ಮಾಡುವ ತನಕ ಈ ಭೂಮಿ ಮೇಲೆ ಇನ್ನು ಮಾಡುವುದಿಲ್ಲ ಎಂಬುದಾಗಿ. ಪ್ರಿಯವಾದವರೇ, ಅಲ್ಲಿ ನಮಗೊಂದು ಅವಕಾಶವಿದೆ. ತಂದೆಯಾದ ದೇವರ ಮೇಜಿನಲ್ಲಿ ಕುಳಿತು ಆತನ ಜೊತೆಯಲ್ಲಿ ಊಟ ಮಾಡುವಂತ ಅವಕಾಶ. ಈ ಅವಕಾಶಕ್ಕಾಗಿ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಕಾಯಬೇಕಾಗಿದೆ. ಅದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. ಒಂದು ವೇಳೆ ಅಂತ ಒಂದು ದೇವರ ಸನ್ನಿಧಾನದಲ್ಲಿ ನಿತ್ಯ ಜೀವವನ್ನ ಹೊಂದಿದವರಾಗಿ ಆ ಮೇಜಿನಲ್ಲಿ ನಾವು ಪಾಲು ಹೊಂದಬೇಕಾದ್ರೆ ಈ ಭೂಮಿ ಮೇಲೆ ಕರ್ತನು ಆತನ ನಿಯಮದ ಪ್ರಕಾರವಾಗಿ ನಮಗೆ ನೇಮಿಸಿರುವಂತ ಕರ್ತನ ಮೇಜಿನಲ್ಲಿ ಪಾಲು ಹೊಂದುವುದು ಅತ್ಯವಶ್ಯವಾಗಿದೆ. ಆದುದರಿಂದ ಯಾವುದೇ ನೆವವನ್ನ ತೆಗೆದಿಟ್ಟು ಸೈತಾನನ ಕೈಗೆ ನಮ್ಮನ್ನ ಒಪ್ಪಿಸಿಕೊಡದೆ ಕ್ರಿಸ್ತನ ಕೃಪಾಸ್ತಕ್ಕೆ ನಮ್ಮನ್ನ ಒಪ್ಪಿಸಿಕೊಡ್ಲಿಕ್ಕಾಗುವಂತೆ ಪವಿತ್ರಾತ್ಮ ದೇವರು ತಂದೆಯಾದ ದೇವರ ಮಗನಾದಂತ ಯೇಸು ಕ್ರಿಸ್ತನ ಪರಿಶುದ್ಧಾತ್ಮನ ಅನ್ಯೋನ್ಯತೆಯಲ್ಲಿ ನಮ್ಮನ್ನ ಸೇರಿಸುವುದಕ್ಕೋಸ್ಕರ ಈ ದಿನ ನಮ್ಮೊಟ್ಟಿಗೆ ಪ್ರಯಾಸ ಪಡುವಂತನಾಗಿದ್ದಾನೆ. ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಯಾವುದೇ ಭಯವಿಲ್ಲದೆ, ಅಂಜಿಕೆ ಇಲ್ಲದೆ, ಅಳುಕಿಲ್ಲದೆ, ಸಂಶಯವಿಲ್ಲದೆ ಕರ್ತನ ಕೈಗೆ ನಮ್ಮನ್ನ ಸಂಪೂರ್ಣವಾಗಿ ಒಪ್ಪಿಸುವುದಾದರೆ ಕರ್ತನು ತಾನೇ ಮಿಗಿಲಾದದ್ದನ್ನ ನಮಗೋಸ್ಕರ ಮಾಡುವಂತನಾಗಿದ್ದಾನೆ. ನಮ್ಮಿಂದ ಸಾಧ್ಯವಾಗಲಾರದನ್ನ ಕರ್ತನು ತಾನು ನಮಗೋಸ್ಕರ ಸಾಧ್ಯ ಮಾಡುವಂತನಾಗಿದ್ದಾನೆ. ಹಾಗೆ ಮಾಡುವುದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಕಡೆಯ ರಾತ್ರಿ ಭೋಜನ ಕಾರ್ಯಕ್ರಮವನ್ನ ಸಭೆಯಲ್ಲಿ ಇಟ್ಟಿದ್ದಾನೆ. ಈ ಕಡೆಯ ರಾತ್ರಿ ಭೋಜನ ಕಾರ್ಯಕ್ರಮದಲ್ಲಿ ರೊಟ್ಟಿ ಮುರಿಯುವುದರಲ್ಲಿ, ದ್ರಾಕ್ಷಾರಸದಲ್ಲಿಯೂ ನಾವು ಪಾಲು ಹೊಂದುವಾಗ ಸಭೆಯಲ್ಲಿಯೂ ನಾವು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುತ್ತೇವೆ. ಕುಟುಂಬದಲ್ಲಿಯೂ ಸಹ ನಾವು ಅನ್ಯೋನ್ಯತೆಯಿಂದ ಬದುಕಲು ಸಾಧ್ಯವಾಗುವಂತದ್ದಾಗಿದೆ. ಹೀಗೆ ಸಭೆ ಮತ್ತು ಕುಟುಂಬ ಎರಡೂ ಕೂಡ ದೇವರ ರಾಜ್ಯಕ್ಕೆ ಸಂಪೂರ್ಣತೆಯ ಮಟ್ಟವನ್ನು ಮುಟ್ಟಿ ದೇವರ ಸನ್ನಿಧಾನದಲ್ಲಿ ಆತನ ಜೊತೆಯಲ್ಲಿ ನಿರಂತರವೂ ಜೀವಿಸುವಂತ ಅವಕಾಶವನ್ನ ದೇವರು ಕೊಟ್ಟಿದ್ದಾನೆ. ಆದುದರಿಂದ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ದೇವರ ಸಭೆಯಲ್ಲಿ ದೇವರು ನೇಮಿಸಿರುವಂತ ಈ ಕರ್ತನ ಮೇಜಿನ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದಲೂ ಭಯದಿಂದಲೂ ಪಾಲ್ಗೊಂಡು ದೇವರ ಅನ್ಯೋನ್ಯತೆಯಲ್ಲಿ ಸೇರಬೇಕೆಂಬುದೇ ದೇವರ ಚಿತ್ತವಾಗಿದೆ, ದೇವರ ಉದ್ದೇಶವಾಗಿದೆ. ಹಾಗೆ ಮಾಡುವ ಹಾಗೆ ಕರ್ತನ ಆತ್ಮನು ದೇವರ ಮಕ್ಕಳಾದ ನಮ್ಮೆಲ್ಲರನ್ನು ಅನುದಿನವೂ ನಡೆಸಲಿ, ಪ್ರೇರೇಪಿಸಲಿ. ಈ ಸದಾವಕಾಶದಲ್ಲಿ ನಮ್ಮನ್ನು ಉಪಯೋಗಿಸಿ ದೇವರಿಂದ ಬರುವಂತ ನಿತ್ಯವಾದ ಬಲವನ್ನು ಹೊಂದಿ, ದಿನನಿತ್ಯವೂ ಹೊಸ ಬಲವನ್ನು ಹೊಂದಿ, ದೇವರ ವಾಕ್ಯದ ಪ್ರಕಾರವಾಗಿ ಯೆಹೋವನನ್ನು ನಿರೀಕ್ಷಿಸುವರು, ಹೊಸ ಬಲವನ್ನು ಹೊಂದುವರು, ಹದ್ದುಗಳ ಹಾಗೆ ರೆಕ್ಕೆಗಳನ್ನು ಕಟ್ಟಿಕೊಂಡು ಮೇಲೆ ಮೇಲೆ ಏರುವರು, ಓಡಿ ದಣಿಯರು, ನಡೆದು ಬಳಲರು ಎಂಬುದಾಗಿ ನಮ್ಮ ಜೀವಿತದಲ್ಲಿ ಕರ್ತನ ಆತ್ಮನ ಕಾರ್ಯಗಳು ನಡೆದು ದೇವರ ರಾಜ್ಯವು ಸಿದ್ಧಿಗೆ ಬಂದು ಆತನ ರಾಜ್ಯದಲ್ಲಿ ಸೇರುವ ಹಾಗೆ ಕರ್ತನ ಸಭೆಯನ್ನ, ದೇವರ ಮಕ್ಕಳನ್ನ ಕರ್ತನ ಆತ್ಮನು ನಡೆಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ಹಾಗೆ ಮಾಡುವ ಹಾಗೆ ದೇವರ ಮಕ್ಕಳಾದ ನಾವು ಸಹ ಕ್ರಿಸ್ತನ ಈ ಒಂದು ಪ್ರೀತಿಯ ಕರೆಗೆ ಕೈ ಜೋಡಿಸಿ ಆತನ ಸನ್ನಿಧಾನಕ್ಕೆ ನಮ್ಮನ್ನು ತಗ್ಗಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೆ ಕರ್ತನು ನಮ್ಮನ್ನು ಉಪಯೋಗಿಸಲೆಂಬುದಾಗಿ ನಾವೆಲ್ಲರೂ ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಈ ಸಮಯದಲ್ಲಿ ಈ ಒಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥಿಸುವ ಹಾಗೆ ನಮ್ಮ ಮಧ್ಯದಲ್ಲಿ
ಸಹೋದರಿ ರಾಜೇಶ್ವರಿ ಅವರು ಇದ್ದಾರೆ. ಇದ್ದೀರಾ ಸಹೋದರಿ ರಾಜೇಶ್ವರಿ ಅವರು? ಒಂದು ವೇಳೆ ಇಲ್ಲ ಅಂತಂದ್ರೆ ಸಹೋದರಿ ಆನಿ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಭೆಯಲ್ಲಿ ಮತ್ತು ಕ್ರೈಸ್ತಿಯ ಕುಟುಂಬದಲ್ಲಿ ತಂದೆಯಾದ ದೇವರ, ಮಗನಾದಂತ ಯೇಸು ಕ್ರಿಸ್ತನ ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆ ನೆಲೆಸುವ ಹಾಗೆ ದೇವರ ಆತ್ಮನು ಕಾರ್ಯ ಮಾಡಲಿ, ದೇವರ ರಾಜ್ಯವನ್ನು ಸಿದ್ಧಪಡಿಸಲಿಕ್ಕೆ ದೇವರ ಮಕ್ಕಳನ್ನ ಉಪಯೋಗಿಸಲಿ ಎಂಬುದಾಗಿ ತಾವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Let's pray. Our most gracious, loving Heavenly Father, thank you, Lord, for this wonderful time and hour that you gave us to come before thy presence, Lord. Thank you, Jesus, for the wonderful lesson that you've given today through your Son. Yes, Father, lesson that you have taught us along the way, especially the tough and the bitter ones. They have taught us that this is your time and not my time. The patience and perseverance are virtues, Lord. Yes, Father, you are our happiness, your lifetime for us. You've given us the changing of life, Lord Jesus. Fill us with your abundance, love, grace, mercy, and your wisdom to discern the moment that we should speak, Lord Jesus. Dear God, we submit our minds with and hear to you. Help us to see clearly what plans is for us, Lord. Help us to stay close to you always, not living in the past, but pressing forward for the new things that you have stored for me, Lord Jesus. Thank you, Father. Yes, Lord, renew our mind and soul. Help us to be more kind and loving and respectful towards one another. Yes, Lord, families have misunderstanding. They have departed. They have separated from one another, Lord. Yes, Father, remove every hatred, jealousy, pride, grudge, revenge in all of their hearts, oh Father. You are more inclined to love and serve others, Father. Take away our taste for worldly things and help us to concentrate on heavenly things that we ask you, Father, because you have told that you're going to prepare a mansion for us, Lord Jesus. But we're forgetting about heaven's mansion, but we are always making a mansion on earth, Lord Jesus. As you promised us in James 4, chapter 7, submit yourself to God, resist the devil, and he will flee from you. Thank you, Jesus, for every blessing, Father. Thank you for the word that is living and active and growing in our life, Lord Jesus. We submit ourselves today and ask you to teach us your ways. Give us insight of your word that we may know you more and more, Father. Help us to trust in the Lord with all your heart. Help us not to kneel on our own understanding, Father. We pray that you fill with your Holy Spirit. I pray to walk in obedience to your desires and act according to your will, Father. We cannot navigate this life alone, Father. We need you, Lord Jesus. Forgive all the sins that we have committed. Grant a place in your eternal kingdom. In Jesus' precious name I pray. Amen. 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 ಉನ್ನತವಾದಂತಹ ಪ್ರಾರ್ಥನೆಗಾಗಿ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಮುಕ್ತಾಯಕ್ಕೆ ನಾವು ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲವಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲಿಕ್ಕಾಗುವಂತೆ ನಿನ್ನ ಮಕ್ಕಳಾದ ನಮ್ಮನ್ನ ಸ್ವಾಮಿ ನಿನ್ನ ಕೃಪೆಯಿಂದ ಎಚ್ಚರಪಡಿಸಿ ಮತ್ತೊಂದು ಹೊಸ ದಿನವನ್ನ ನಮ್ಮ ಜೀವಿತಕ್ಕೆ ಅನುಗ್ರಹ ಮಾಡಿ ನಿನ್ನ ಕೃಪಾ ಸನ್ನಿಧಾನದಿಂದ ನಮ್ಮ ಜೀವಿತವನ್ನ ಪ್ರಾರಂಭಿಸುವಂತ ಅವಕಾಶವನ್ನು ಕೊಟ್ಟಿದ್ದಿ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ್ವಿ ಸ್ವಾಮಿ. ಈ ಭೂಮಿ ಮೇಲೆ ಬದುಕುವಂತ ಪ್ರತಿ ಕ್ಷಣಗಳನ್ನು ನಾವು ಎಚ್ಚರದಿಂದ ಕಳೆಯಬೇಕಾಗಿದೆ, ಎಚ್ಚರವಾಗಿ ಜೀವಿಸಬೇಕಾಗಿದೆ. ಯಾಕಂದ್ರೆ ನಮ್ಮ ವೈರಿಯಾದಂತ ಸೈತಾನನು ಯಾರನ್ನ ನುಂಗಲಿ ಯಾರನ್ನ ಬಿಡಲಿ ಎಂಬುದಾಗಿ ಗರ್ಜಿಸುತ್ತಾ ಹಗಲು ರಾತ್ರಿ ಸ್ವಾಮಿ ನಮಗೆ ವಿರುದ್ಧವಾಗಿ ಕಾರ್ಯ ಮಾಡುವಂತವನಾಗಿದ್ದಾನೆ. ಕರ್ತನೆ, ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ. ನೀನು ನಮ್ಮ ಹತ್ತಿರವಿರುವುದರಿಂದ ನಾವು ಕೇಡಿಗೆ ಹೆದರದೆ ಈ ಭೂಮಿ ಮೇಲೆ ದಿನನಿತ್ಯವೂ ಧೈರ್ಯವಾಗಿ ನಾವು ನಮ್ಮ ಜೀವಿತದಲ್ಲಿ ಸ್ವಾಮಿ ನಿನಗೆ ಮೆಚ್ಚಿಕಾದ ಕಾರ್ಯಗಳನ್ನ ಮಾಡಿ ನಿನ್ನ ಕೃಪೆಯಿಂದ ಸ್ವಾಮಿ ಬರುವಂತ ಎಲ್ಲ ಆಶೀರ್ವಾದಗಳಿಗೆ ಬಾಧ್ಯರಾಗಿ ಪರಲೋಕ ರಾಜ್ಯದ ನಿತ್ಯ ಜೀವಕ್ಕೂ ಬಾಧ್ಯರಾಗುವಂತೆ
ನೀನು ನಮ್ಮನ್ನು ಆಶೀರ್ವದಿಸುತ್ತಾ ಬಂದಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ತಲೆಬಾಗಿ ಬಂದಿರುವಂತಹ ನಿನ್ನ ಪ್ರಿಯವಾದವರನ್ನ ಆಶೀರ್ವದಿಸು. ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಅವರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿಯನ್ನ ದಯಪಾಲಿಸ್ಕೊಡು. ಪ್ರತಿಯೊಂದು ಕುಟುಂಬದ ಯಜಮಾನನು ನೀನಾಗಿರು ಸ್ವಾಮಿ. ನಿನ್ನಲ್ಲಿರುವಂತಹ ಶಾಂತಿಯನ್ನ, ಸಮಾಧಾನವನ್ನ, ನೆಮ್ಮದಿಯನ್ನ ಹಾಗೂ ನಿನ್ನ ಪರಿಶುದ್ಧವಾದ ಮನಸ್ಸನ್ನ ಪ್ರತಿಯೊಂದು ಕುಟುಂಬದಲ್ಲಿಯೂ ಎಲ್ಲಾ ಸದಸ್ಯರ ಸಂಗಡ ನೆಲೆಗೊಳಿಸು ಸ್ವಾಮಿ. ನಿನ್ನ ಆತ್ಮದ ಬಲದಿಂದ ಅಭಿಷೇಕಿಸು ಕರ್ತನೆ, ಪ್ರತಿಷ್ಠೆಪಡಿಸು. ನೀನು ನಿನ್ನ ಸೇವೆಯಲ್ಲಿ ನಿನ್ನ ನಾಮದ ಘನತೆಗಾಗಿ ನಮ್ಮನ್ನು ಆರಿಸಿಕೊಂಡು ಪ್ರತಿಷ್ಠೆ ಪಡಿಸಿದೆಯಪ್ಪ. ಇದಕ್ಕಾಗಿ ನಿನಗೆ ಸ್ತೋತ್ರ. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದ ಮುಖಾಂತರವಾಗಿ ನಮ್ಮನ್ನು ನಾವು ಪ್ರತಿಷ್ಠೆ ಪಡಿಸಿಕೊಳ್ಳಿಕ್ಕಾಗುವಂತೆ ಅವಕಾಶವನ್ನು ಕೊಟ್ಟಿದ್ದಿ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಕೂಡಿ ಬಂದಿರುವಂತಹ ಮಂದಿಯನ್ನ ಆಶೀರ್ವದಿಸು. ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕ ಮಾಡು ಸ್ವಾಮಿ. ನಿನ್ನ ಸೇವೆಯಲ್ಲಿ ನಿನ್ನ ನಾಮದ ಘನತೆಗೋಸ್ಕರ ಎಲ್ಲ ಕೊರತೆಗಳನ್ನ ನೀಗಿಸಿ ಪರಲೋಕದ ಎಲ್ಲ ಸಮೃದ್ಧಿಯಿಂದ ತುಂಬಿಸಿ ನಿನ್ನ ನಾಮವನ್ನು ಘನಪಡಿಸಲು ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅನೇಕರು ಸ್ವಾಮಿ ಕಷ್ಟದಲ್ಲಿದ್ದಾರೆ, ಕಾಯಿಲೆಯಲ್ಲಿದ್ದಾರೆ, ಸಮಸ್ಯೆಗಳಲ್ಲಿದ್ದಾರೆ, ತೊಂದರೆಗಳಲ್ಲಿದ್ದಾರೆ. ಕರ್ತನೆ, ಇದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಸಕಲ ಜೀವಿಗಳ ಅವಶ್ಯಕತೆಗಳಿಗೆ ತಕ್ಕಂತೆ ಎಲ್ಲವನ್ನ ಒದಗಿಸಿಕೊಡುವಂತ ದೇವರು ನೀನಾಗಿದ್ದಿ. ನಿನ್ನ ಮಕ್ಕಳನ್ನ ಎಲ್ಲಾ ಕೇಡಿನಿಂದ ತಪ್ಪಿಸಿ ಪರಿಶುದ್ಧವಾದಂತ ನಿನ್ನ ಭಯಭಕ್ತಿಗೆ ನಡೆಸಬೇಕೆಂಬುದಾಗಿ ಬೇಡುತ್ತೇನೆ ಸ್ವಾಮಿ. ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಮುಟ್ಟಿ ಗುಣಪಡಿಸು. ಕಾಯಿಲೆಯಲ್ಲಿರ್ತಕ್ಕಂಥವ್ರನ್ನ ವಾಸಿ ಮಾಡು. ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಬಿಡುಗಡೆ ಮಾಡು. ಸೈತಾನನ ಕುಯುಕ್ತಿ, ಕುತಂತ್ರ, ಮೋಸಕ್ಕೆ ಒಳಗಾಗಿ ಕರ್ತನೆ ನಷ್ಟಗಳನ್ನು, ಸೋಲನ್ನು ಅನುಭವಿಸುತ್ತಾ ನಿತ್ಯವಾದಂತ ಕಷ್ಟ ಸಂಕಟಗಳಲ್ಲಿ ಬಳಲುತ್ತಿರುವಂತ ಮಕ್ಕಳನ್ನ ನೀನು ಪರಾಮರಿಸು. ಎಲ್ಲ ಕೇಡಿನಿಂದ ತಪ್ಪಿಸು. ನಿನ್ನ ಭಯಭಕ್ತಿಗೆ, ನಿನ್ನ ನೀತಿಗೆ, ನಿನ್ನ ರಾಜ್ಯಕ್ಕೆ ತವಕ ಪಡಲಿಕ್ಕಾಗುವಂತ ಅವಕಾಶಗಳನ್ನ, ಅನುಕೂಲಗಳನ್ನ ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ದಯಪಾಲಿಸ್ಕೊಡು ಸ್ವಾಮಿ. ಈ ಲೋಕವು ನಮ್ಮ ಮುಂದೆ ಇದೆ ಸ್ವಾಮಿ. ನಿನ್ನ ರಾಜ್ಯಕ್ಕಾಗಿ ಈ ಲೋಕವನ್ನು ಸಿದ್ಧಪಡಿಸಬೇಕಾಗಿದೆ. ಅದಕ್ಕಾಗಿ ನಿನ್ನ ಸೇವೆ ಮಾಡುವಂತೆ ನಿನ್ನ ಮಕ್ಕಳ ಜೊತೆಗಾರನು ನೀನಾಗಿರು. ನಿನ್ನ ವಾಕ್ಯದಲ್ಲಿ ತಿಳಿಸುವಂತ ಎಲ್ಲಾ ಸಹಾಯಗಳನ್ನು, ಎಲ್ಲ ವಾಗ್ದಾನಗಳನ್ನು ನಿನ್ನ ಮಕ್ಕಳ ಜೀವಿತದಲ್ಲಿ ನೆರವೇರಿಸು. ನಾನೇ ನಿಮ್ಮೊಂದಿಗಿದ್ದೇನೆಂಬುದಾಗಿ ಹೇಳಿದಾತನೇ ನಿನ್ನ ಭಕ್ತರು, ನಿನ್ನ ಮಕ್ಕಳು ಇಡುವ ಪ್ರತಿ ಹೆಜ್ಜೆಯನ್ನ ನೀನು ಆಶೀರ್ವದಿಸಿ ಸುರಕ್ಷಿತಗೊಳಿಸು. ನಿನ್ನ ಸೇವೆಯಲ್ಲಿ ಮುಟ್ಟಬೇಕಾದ ಗುರಿ ಮುಟ್ಟುವಂತೆ, ನಿನ್ನ ವರುಣಕ್ಕಾಗಿ ಸಿದ್ಧಪಡಿಸಬೇಕಾದ ಆತ್ಮವನ್ನು ಸಿದ್ಧಪಡಿಸ್ಲಿಕ್ಕಾಗುವಂತೆ, ಕುಟುಂಬವನ್ನು ರಕ್ಷಿಸಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಸತ್ಯದ ಸುವಾರ್ತೆಯು ಪ್ರಪಂಚದ ಎಲ್ಲ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಮುಟ್ಟುವಂತೆ 3 ದೂತರ ವರ್ತಮಾನವು ಪ್ರತಿಯೊಬ್ಬ ಮಾನವನ ಹೃದಯದ ಬಾಗಿಲನ್ನು ಬಡಿದು ಎಚ್ಚರಪಡಿಸಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಅನ್ಯ ಸಭೆಗಳವರು, ಅನ್ಯ ಜನರು, ಎಲ್ಲಾ ಜನಾಂಗದವರು ಸ್ವಾಮಿ ನಿನ್ನ ನೀತಿಯ ವಾಕ್ಯವನ್ನು ಕೇಳುವಂತೆ, ಸತ್ಯವನ್ನ ತಿಳಿಯುವಂತೆ, ಪರಲೋಕ ರಾಜ್ಯದ ಸುವಾರ್ತೆಯನ್ನು ಅಂಗೀಕಾರ ಮಾಡಿಕೊಳ್ಳುವಂತೆ, ನಿನ್ನ ಮಗನಾದಂತ ಯೇಸು ಕ್ರಿಸ್ತನಲ್ಲಿದ್ದಂತ ಆ ಪರಿಶುದ್ಧವಾದಂತ ಆಲೋಚನೆಗಳನ್ನ ಪಡೆದುಕೊಂಡವರಾಗಿ ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ನಿನ್ನ ರಾಜ್ಯಕ್ಕಾಗಿ ಸಿದ್ಧರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಕರ್ತನೇ, ನಿನ್ನ ಕೃಪೆ ಇರಲಿ. ಉಣ್ಣವನಿಗೆ ಅನ್ನವನ್ನು, ಬಿತ್ತುವನಿಗೆ ಬೀಜವನ್ನು ಕೊಡುವಂತ ದೇವರು ನೀನಾಗಿದೆ. ಆಕಾಶದಿಂದ ಮಳೆಯನ್ನು ಇಬ್ಬನಿ ಸುರಿಸಿ ಈ ಭೂಮಿ ಮೇಲೆ ಸಕಲ ಜೀವಿಗಳಿಗೆ ಹೊತ್ತಿಗೆ ಬೇಕಾದದನ್ನ ಒದಗಿಸಿಕೊಡುವಂತ ದೇವರು ನೀನಾಗಿದೆ. ರಕ್ಷಣೆಗೆ ಬೇಕಾದಂತ, ನಿತ್ಯ ಜೀವಕ್ಕೆ ಬೇಕಾದಂತ ನಂಬಿಕೆಯನ್ನು, ಆತ್ಮೀಕವಾದ ಭಕ್ತಿಯನ್ನು, ಪರಿಶುದ್ಧತೆಯ ಜೀವಿತವನ್ನು ನಿನ್ನ ಸಭೆಯಲ್ಲಿ ನಿನ್ನ ಮಕ್ಕಳಾದ ನಮ್ಮೆಲ್ಲರ ಜೊತೆಯಲ್ಲಿ ಸದಾಕಾಲ ನೆಲೆಗೊಳಿಸು ಸ್ವಾಮಿ. ನಿನ್ನಲ್ಲಿರುವಂತ ಸಂತೋಷವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ನಾವು ಅನುಭವಿಸಲು ಸ್ವಾಮಿ ಯೇಸು ಕ್ರಿಸ್ತನಲ್ಲಿದ್ದಂತ ಮನಸ್ಸನ್ನ ನಮಗೆ ಕೊಡು ಸ್ವಾಮಿ. ನಮ್ಮನ್ನ ತಗ್ಗಿಸಿಕೊಂಡು ನಮ್ಮನ್ನ ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸುತ್ತಾ, ನಮ್ಮ ವೈರಿಗಳನ್ನ ಪ್ರೀತಿಸುತ್ತಾ ನಿನ್ನ ಸಭೆಯಲ್ಲಿ ಸ್ವಾಮಿ ನಿನ್ನ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಆ ನ್ಯೂನತೆಯನ್ನ ಕಾಪಾಡಿಕೊಳ್ಳಲು ಬೇಕಾದಂತ ಸಾಮರ್ಥ್ಯವನ್ನ ಪವಿತ್ರಾತ್ಮ ದೇವರ ಬಲದಿಂದ ದಯಪಾಲಿಸಿಕೊಡು ಸ್ವಾಮಿ. ಕುಟುಂಬಗಳಲ್ಲಿಯೂ ಸಹ ನಾವೆಲ್ಲರೂ ಒಬ್ಬರಿಗೊಬ್ಬರು ಹಿತಕಾರಿಗಳಾಗಿ, ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿ, ಒಬ್ಬರ ಭಕ್ತಿಯನ್ನು ಒಬ್ಬರು ವೃದ್ಧಿ ಮಾಡುತ್ತಾ ನಿನ್ನ ಭಯಭಕ್ತಿಯಲ್ಲಿ ಒಬ್ಬರಿಗೊಬ್ಬರು ಮಾದರಿಯಾಗಿ ನಡ್ಕೊಳ್ಳುವಂತೆ ಕಾರ್ಯ ಮಾಡು. ಸಭೆಯಲ್ಲಿ, ಕುಟುಂಬದಲ್ಲಿ ನಮ್ಮ ಜವಾಬ್ದಾರಿಕೆಗಳನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಲಿಕ್ಕೆ ಬೇಕಾದಂತ ಆತ್ಮನ ಬಲವನ್ನ, ಪರಲೋಕದ ಜ್ಞಾನವನ್ನ ನಮಗೆ ದಯಪಾಲಿಸಿಕೊಡು ಸ್ವಾಮಿ. ಸೈತಾನನ ಎಲ್ಲಾ ಕಾರ್ಯಗಳನ್ನ ಲಯಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ದಿನನಿತ್ಯವೂ ನಮಗೆ ಜಯವನ್ನು ಕೊಡು. ನಮ್ಮ ಶರೀರದಲ್ಲಿ ಸ್ವಾಮಿ
ನಿನ್ನ ದೇಹವು ನಿನ್ನ ರಕ್ತವು ಸ್ವಾಮಿ ನಾವು ತೆಗೆದುಕೊಳ್ಳುವಾಗ ದಿನನಿತ್ಯವೂ ಹೊಸ ಬಲವನ್ನು ನೀಡಿ ಓಡಿ ದಣಿಯದೆ ನಡೆದು ಬಳಲದೆ ಸ್ವಾಮಿ ನಿನ್ನ ಚಿತ್ತವನ್ನ ನೆರವೇರಿಸಲು ಮುಟ್ಟಬೇಕಾದ ಗುರಿ ಮುಟ್ಟಲು ಸ್ವಾಮಿ ಹದ್ದುಗಳಾಗಿ ರೆಕ್ಕೆಗಳನ್ನು ಕಟ್ಟಿಕೊಂಡು ಮೇಲೆ ಮೇಲೆ ಏರುವಂತೆ ಹಾರುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲೆಯಲ್ಲಿ ಸ್ವಾಮಿ. ತಲೆಬಾಗಿ ಬಂದಿರುವಂತಹ ನಿನ್ನ ಭಕ್ತ ಮಂಡಳಿನ ಆಶೀರ್ವದಿಸು. ವಿಶೇಷವಾಗಿ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ಕೂಡಿ ಬಂದಿರುವಂತ ನಿನ್ನ ಭಕ್ತರನ್ನ ನಿನ್ನಷ್ಟು ಕೊಪ್ಪಿಸ್ತೇನೆ. ಹಿರಿಯರಾದಂತ ಇಲ್ಲಿ ನಮ್ಮವರನ್ನ ಆಶೀರ್ವದಿಸು. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವಿಸು. ಅವರಿಗೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು, ಸುರಕ್ಷತೆ ಕೊಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರಿ ಆನೆಯನ್ನು ಆಶೀರ್ವಿಸು. ಅವ್ರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಟ್ಟು ಇನ್ನು ಹೆಚ್ಚಿನ ರೀತಿಯಲ್ಲಿ ನಿನ್ನ ಸೇವೆಯ ಮಗಳನ್ನ ಬಲಪಡಿಸಿ ನಿನ್ನ ನಾಮದ ಘನತೆಗೋಸ್ಕರ ಉಪಯೋಗಿಸು ಸ್ವಾಮಿ. ಸಹೋದರಿ ರಾಜೇಶ್ವರಿ ಅವ್ರನ್ನ ಆಶೀರ್ವಿಸು. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವಿಸು. ಮಾಡುವಂತ ಸೇವೆಯನ್ನು ಆಶೀರ್ವಿಸು. ಅವ್ರ ಪ್ರಾರ್ಥನೆ ಆಲಿಸಿ ಅವ್ರ ಇಷ್ಟಾರ್ಥಗಳನ್ನ ನೆರವೇರಿಸಿ ನಿನ್ನ ಸೇವೆಯಲ್ಲಿ ಯಾವ ಕೊರತೆ ಚಿಂತೆ ಇಲ್ಲದೆ ನಿನ್ನನ್ನು ಘನಪಡಿಸಲು ಸ್ತುತಿಸಲು ನಿನ್ನ ಸೇವೆ ಮಾಡಲು ಹೊಸ ಬಲವನ್ನು ಹೊಂದುವಂತೆ ಕಾರ್ಯ ಮಾಡು ಸ್ವಾಮಿ. ಹಿರಿಯರಂತ ಲೋಕೇಶವನ್ನು ಆಶೀರ್ವಿಸು. ಅವ್ರ ಕುಟುಂಬ ಮಕ್ಕಳು ಮೊಮ್ಮಕ್ಕಳನ್ನ ವಿಶೇಷವಾಗಿ ಪ್ರಿನ್ಸ್ ಅವರವರನ್ನ ಆಶೀರ್ವದಿಸಿ ಆರೋಗ್ಯದಿಂದ ತುಂಬಿಸಿ ಸುಕ್ಷೇಮಗಳಿಂದ ಪಾಲಿಸಿ. ಪ್ರಸನ್ನ ಕುಮಾರಿ ಅವರನ್ನ ಮುಟ್ಟಿ ಗುಣಪಡಿಸಿ ಆಶೀರ್ವದಿಸಿ ಕುಟುಂಬದಲ್ಲಿ ಸಮಾಧಾನವನ್ನು, ನೆಮ್ಮದಿಯನ್ನು, ತೃಪ್ತಿಯನ್ನು ಕೊಟ್ಟು ನಿನ್ನ ಸೇವೆಯ ಪಾಲನ ಅನುಗ್ರಹಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ಕೂಡಿ ಬಂದಿರುವಂತ ನಮ್ಮೆಲ್ಲ ನಿನ್ನಷ್ಟು ಕಪ್ಪಿಸ್ತೇನೆ ಸ್ವಾಮಿ. ಹಿರಿಯರಂತ ಲೋಕೇಶ್ ಅವರನ್ನು ಆಶೀರ್ವಿಸು. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವಿಸು. ಹಿರಿಯರಾದಂತ ಸ್ವಾಮಿ ಪ್ರೇಮನಾಥ್ ಕೋಲ್ಕರ್ ಅವ್ರನ್ನ ಆಶೀರ್ವಿಸು. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವಿಸು. ಆರೋಗ್ಯದಿಂದ ತುಂಬಿಸು. ನಿನ್ನ ಸೇವೆಯಲ್ಲಿ ಸಂಪೂರ್ಣತೆ ಮಟ್ಟವನ್ನು ಮುಟ್ಟಲು ಬೇಕಾದ ಶಾಂತಿ, ಸಮಾಧಾನ, ನೆಮ್ಮದಿ, ಆಯುರಾರೋಗ್ಯ ಭಾಗ್ಯವನ್ನ ದಯಪಾಲಿಸ್ಕೊಡಿ ಸ್ವಾಮಿ. ಸಹೋದರ ಡೇವಿಡ್ ಅವ್ರನ್ನ ಆಶೀರ್ವಿಸು ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವಿಸು. ಅವ್ರು ಮಾಡುವಂತ ಸೇವೆ ಕೆಲಸಗಳನ್ನ ಆಶೀರ್ವಿಸು. ಅವ್ರಿಗಿರ್ತಕ್ಕಂಥ ಅನಾರೋಗ್ಯದ ಕೊರತೆಯನ್ನ ಸಮಸ್ಯೆಯನ್ನು ನೀನು ಪರಿಹರಿಸಿ ಅವ್ರ ದೇಹಕ್ಕೆ ಸೌಖ್ಯವನ್ನು, ಆರೋಗ್ಯವನ್ನು ಉಂಟು ಮಾಡಿ ನಿನ್ನ ಸೇವೆಯಲ್ಲಿ ಬಲ ಹೊಂದುವಂತೆ, ರಾಜ್ಯಕ್ಕಾಗಿ ದುಡಿಯುವಂತೆ, ನಿನ್ನನ್ನು ಘನಪಡಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಸೊ ಚಿನ್ನಪ್ಪ ಸಾತ್ವಿಕನ ಅವರ ಕುಟುಂಬ ಮಕ್ಕಳನ್ನ ಆಶ್ವಾಸ ಮಾಡುವಂತ ಸೇವೆಯನ್ನು ಆಶ್ವಾಸು. ನಿನ್ನ ಸೇವೆ ಹೆಚ್ಚಾಗಿ ಉಪಯೋಗಿಸುವ ಸ್ವಾಮಿ. ಈ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ನಿನ್ನ ಮಗಳನ್ನ ನಿನ್ನಷ್ಟು ಕೊಪ್ಪಿಸ್ತೇನೆ ಸ್ವಾಮಿ. ಈ ಕೂಟದಲ್ಲಿ ಭಾಗವಹಿಸಿ ನಿನ್ನ ಸಂದೇಶವನ್ನು ತರುವಂತ ಪ್ರತಿಯೊಬ್ಬ ಸೇವಕರನ್ನ ಅವ್ರ ಕುಟುಂಬ ಮಕ್ಕಳನ್ನ ಕೊಪ್ಪಿಸ್ತೇನೆ ಸ್ವಾಮಿ. ನನ್ನ ಕುಟುಂಬ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಯನ್ನ ಕೊಪ್ಪಿಸ್ತೇನೆ ಸ್ವಾಮಿ. ಆತ್ಮನ ಬಲದಿಂದ ನಮ್ಮನ್ನು ಅಭಿಷೇಕಿಸು. ನಿನ್ನ ಪ್ರೀತಿಯ ಅನ್ಯೋನ್ಯತೆಯಲ್ಲಿ, ಪರಿಶುದ್ಧತೆಯಲ್ಲಿ ದಿನನಿತ್ಯವೂ ನಾವು ಪಾಲು ಹೊಂದುವಂತೆ, ನಿತ್ಯ ರಾಜ್ಯಕ್ಕಾಗಿ ದುಡಿಯುವಂತೆ, ನಿನ್ನ ಬರಣವನ್ನು ಸಿದ್ಧಪಡಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಸಮಯದಲ್ಲಿ ಸ್ವಾಮಿ ಕರ್ತನೆ ಅಸ್ವಸ್ಥನಾಗಿರ್ತಕ್ಕಂಥ ಅಮಿತ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಆ ಮಗನನ್ನ ನೀನು ಮುಟ್ಟು ಗುಣಪಡಿಸು, ಆರೋಗ್ಯದಿಂದ ತುಂಬಿಸು. ಆತನಲ್ಲಿರುವಂತ ಭಯ, ಆತಂಕವನ್ನ ತೆಗೆದು ಹಾಕು. ಆತನ ದೇಹಕ್ಕೆ ಬೇಕಾದ ಶಾರೀರಿಕವಾದ ಸೌಖ್ಯವನ್ನು ದಯಪಾಲಿಸು. ಆತನ ಎಲ್ಲಾ ವಿಷಯದಲ್ಲಿ ಆರೋಗ್ಯವಂತನಾಗಿ ಸ್ವಾಮಿ. ಆತನಿಗೆ ಒದಗಿ ಬಂದಿರುವಂತ ಶಿಕ್ಷೆಯಿಂದ ಪಾರಾಗಿ ಆತನು ಹೊರಗೆ ಬಂದು ಸ್ವಾಮಿ ನಿನ್ನ ಸೇವೆಯನ್ನ ಮಾಡ್ಲಿಕ್ಕಾಗುವಂತೆ ಆ ಮಗನನ್ನ ಬಲಪಡಿಸು, ಚೈತನ್ಯಪಡಿಸು, ಕೇಡಿನಿಂದ ತಪ್ಪಿಸು ಸ್ವಾಮಿ. ಸೈತಾನನ ಕುಯುಕ್ತಿಗೆ ಬಲಿಯಾಗಿ ಆ ಮಗನಿಂದ ಸಂಕಷ್ಟವನ್ನ ಎದುರಿಸುತ್ತಿರುವಾಗ ನಿನ್ನ ಕೃಪೆ ಆ ಮಗನ ಮೇಲಿರಲಿ ಸ್ವಾಮಿ. ಆತನನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡು ಸ್ವಾಮಿ. ನಿನ್ನ ನಾಮದ ಘನತೆಗೋಸ್ಕರ ಕಾರ್ಯ ಮಾಡು. ಆ ಮಗನನ್ನ ರಕ್ಷಿಸು ಸ್ವಾಮಿ. ಎಷ್ಟೋ ಜನರು ಅಸ್ವಸ್ಥರಾಗಿದ್ದಾರೆ ಸ್ವಾಮಿ. ಸುಬ್ಬುರೆಡ್ಡಿಗೋಸ್ಕರ ಪ್ರಾರ್ಥನೆಯನ್ನು ಮುಟ್ಟಿ ಗುಣಪಡಿಸು ಸ್ವಾಮಿ. ವರಪ್ರಸಾದ್ ಅವರನ್ನ ಮುಟ್ಟಿ ಗುಣಪಡಿಸು ಸ್ವಾಮಿ. ಸಹೋದರಿ ವನಿಟ್ ಅವರನ್ನ ಗುಣಪಡಿಸು ಸ್ವಾಮಿ. ರಮ್ಯ ಅವರನ್ನ ಗುಣಪಡಿಸು ಸ್ವಾಮಿ. ಆರೋಗ್ಯದಿಂದ ತುಂಬಿಸು, ಎಬ್ಬಿಸು, ಸುಕ್ಷೇಮವನ್ನು ಕೊಡು. ನಿನ್ನ ಸೇವೆಯಲ್ಲಿ ಉಪಯೋಗಿಸು ಸ್ವಾಮಿ. ಮಗಳಾದಂತ ಕಾವ್ಯನ ಆಶ್ವಾಸು. ಕುಟುಂಬದ ಸಮಸ್ಯೆಯನ್ನು ಪರಿಹರಿಸಿ ಕುಟುಂಬದಲ್ಲಿ ಸಮಾಧಾನವನ್ನು ಕೊಡು ಸ್ವಾಮಿ. ವಾಣಿ ಮಗಳ ಗರ್ಭವನ್ನ ತೆರೆ, ಮಗಳಿಗೆ ಬೇಕಾದಂತ ಸಂತಾನವನ್ನ ದಯಪಾಲಿಸ್ಕೊಡು ಸ್ವಾಮಿ. ಹಿರಿಯಂತ ಮಾಲ್ಕಪ್ಪ ಅವರನ್ನ, ಅವ್ರ ಸಹೋದರಿ ಒಲಿವನ್ನ, ಜುಲೀಸ್ ಅವರನ್ನ, ರವಿಕುಮಾರ್ ಅವರನ್ನ, ಜಶಂತ್ ಅವರನ್ನ, ರಾಜಮ್ಮ ಅವರನ್ನ, ಪುಷ್ಪಲತಾ ಅವರನ್ನ ನಷ್ಟಪಡಿಸ್ತೇನೆ. ಅವ್ರನ್ನ ಮುಟ್ಟಿ ಸ್ವಸ್ಥಪಡಿಸಿ ಆರೋಗ್ಯದಿಂದ ತುಂಬಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ಕರ್ತನೆ, ಎಷ್ಟೋ ಜನರು ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ ಮೊರೆ ಇಡುತ್ತಿದ್ದಾರೆ ಸ್ವಾಮಿ. ಅವರನ್ನ ನಾವು ಅರಿವು. ಎಲ್ಲರ ಪ್ರಾರ್ಥನೆಗಳು ನಿನ್ನ ಪಾದ ಸನ್ನಿಧಾನಕ್ಕೆ ಏರಿಗೆ ಬರುವಂತೆ, ನಿನ್ನ ಕೃಪೆ ಎಲ್ಲರಿಗೂ ದೊರೆಯುವಂತೆ, ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಸಂಕಷ್ಟಗಳಲ್ಲಿ ನಿನ್ನನ್ನು ಕೂಗಿಕೊಳ್ಳುವಂತ ಪ್ರತಿಯೊಬ್ಬರ ಮಕ್ಕಳ ಪ್ರಾರ್ಥನೆಯನ್ನು ಲಾಲಿಸಿ ಸದುತ್ತರವನ್ನ ದಯಪಾಲಿಸಿ ಕರ್ತನೆ ನಿನ್ನ ಕೃಪೆಯಿಂದ ರಕ್ಷಿಸಿ ನಿನ್ನ ರಾಜ್ಯಕ್ಕಾಗಿ ಸಿದ್ಧಪಡಿಸಬೇಕೆಂಬುದಾಗಿ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದಂತ ನಾವು ನಿನ್ನಲ್ಲಿ ನಂಬಿಕೆಯಿಂದ ಸ್ವಾಮಿ ತಲೆಬಾಗಿ ಭಕ್ತಿಯಿಂದಲೂ ಭಯದಿಂದಲೂ ಪ್ರಾರ್ಥಿಸುವರಾಗಿದ್ದೇವೆ ಸ್ವಾಮಿ. ತಂದೆಯಾದ ದೇವರ ಮಗನಾದಂತ ಯೇಸು ಕ್ರಿಸ್ತನ ಮಧುರವಾದಂತ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ.
ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಕೂಡಿ ಬಂದಿರುವಂತ ದೇವರ ಮಂದಿಯ ಸಂಗಡ, ಈ ಕಾರ್ಯಕ್ರಮದ ಮುಖಾಂತರವಾಗಿ ದೇವರ ಸಂದೇಶವನ್ನು ಕೇಳುವಂತ ಪ್ರತಿಯೊಬ್ಬ ದೇವರ ಭಕ್ತರ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳುತ್ತಾ ಕರ್ತನ ಕೃಪಾಶ್ರಯಕ್ಕೆ ಒಪ್ಪಿಸಿ ಮತ್ತೆ ನಾವು ನಾಳೆ ಸಂತೋಷದಿಂದ, ಹರ್ಷದಿಂದ ದೇವರ ಸನ್ನಿಧಾನಕ್ಕೆ ಬರುವಾಗಿ ಕರ್ತನ ಆತ್ಮನು ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳನ್ನು ಕೋರುವಂತನಾಗಿದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.